श्रीमदानन्दतीर्थ भगवत्पादाचार्य गुरुभ्यो नमः। हरिः ओम्। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। धर्मक्षेत्रे कुरुक्षेत्रे समवेतायुयुत्सवः मामकाः पाण्डवाश्चैव किमकुर्वत सञ्जय। हरिः ओम्। देवं नारायणं नत्वा सर्वदोषविवर्जितम् परिपूर्णं गुरुंश्चान् गीतार्थं वक्ष्यामि लेशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। लक्ष्मीनारायणं नत्वा पूर्णबोधादिकान् गुरून् कुर्मः श्रीकृष्णगीतायाः भाष्याद्युक्तार्थसङ्ग्रहम्। हरिः ओम्। ಜ್ಞಾನಿಯ ಲಕ್ಷಣ ಏನು ಅಂತನ್ನೋದನ್ನ ಭಗವಂತ ಸುಸ್ಪಷ್ಟವಾಗಿ ತಿಳಿಸಿಕೊಟ್ಟ. ಶ್ರುತಿ ವಿಪ್ರತಿಪನ್ನಾಯೇ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧಾವಚಲ ಬುದ್ಧಿ ತದಾ ಯೋಗಂ ಅವಾಪ್ಸ್ಯತಿ. ಅಂದ್ರೆ ವೇದಗಳ ನಿಶ್ಚಯ ಜ್ಞಾನವಾದಾಗ, ಯಾವುದು ವೇದಗಳು ಹೇಳ್ತಾ ಇದೆ ಅನ್ನುವಂತಹ ವಿಷಯದಲ್ಲಿ ದೃಢವಾಗಿ ಮನಸ್ಸು ಒಂದು ಕಡೆ ನಿಂತುಕೊಂಡಾಗ ಅವನಿಗೆ ಬುದ್ಧಿ ನಿಶ್ಚಲವಾಗತ್ತೆ. ಅಂತಹ ನಿಶ್ಚಿತವಾದಂತಹ ಬುದ್ಧಿ, ಡೌಟ್ಸೇ ಇಲ್ಲ ಅವನಿಗೆ. ಅವಾಗ ತತ್ವ ನಿಶ್ಚಯವಾದಾಗ ಅವನಿಗೆ ಧ್ಯಾನಕ್ಕೆ ಎಲಿಜಿಬಿಲಿಟಿ ಅಂತ ಅನ್ನೋದು ಬರುತ್ತೆ. ಅವಾಗ ಅವನು ಧ್ಯಾನ ಮಾಡ್ತಾನೆ. ಧ್ಯಾನ ಮಾಡಿದಾಗ ಭಗವಂತನ ದರ್ಶನವಾಗತ್ತೆ. ಭಗವಂತನ ದರ್ಶನವಾದಾಗ ಮನಸ್ಸಿನಲ್ಲಿ ಭಗವದ್ ದರ್ಶನದ ಆನಂದದಲ್ಲಿ ಮುಳುಗಿ ಹೋಗಿದ್ದಾನೆ. ಅವಾಗ ಅವನಿಗೆ ಹೊರಗಡೆಯಲ್ಲಿ ಏನು ಶಬ್ದಗಳಾದ್ರೂ ಗಲಾಟೆಗಳಾದ್ರೂ ಯಾವುದೂ ಇಲ್ಲ. ಯಾವುದರ ವಿಕಾರವೂ ಅವನಿಗಾಗದೆ ಹಾಗೇ ಇದ್ರೆ ಅವನು ಯೋಗಿ. ಜ್ಞಾನ ಸಾಧನೆಗೋಸ್ಕರವಾಗಿ ಏನೇನು ಮಾಡಿಕೊಂಡ ಸಾಧನೆಗಳನ್ನ, ಆ ಎಲ್ಲ ಸಾಧನೆಯ 100% ಫಲವನ್ನ ಅವನು ಪಡೆದಿದ್ದಾನೆ ಅಂತ ಅರ್ಥ. ಅದಕ್ಕೆ ಏನ್ ಮಾಡಬೇಕು? ಪರಸ್ಪರ ವಿರೋಧಗಳಾಗಿ ಕಾಣುವಂತಹ ವೇದವಾಕ್ಯಗಳಿಗೆ ಮೊದಲು ಸಮನ್ವಯವಾಗುವಂತೆ, ಎಲ್ಲಿಗೂ ವಿರೋಧ ಬರದೇ ಇರುವಂತೆ ನಿಶ್ಚಯವನ್ನ ಮಾಡಿಕೊಳ್ಬೇಕು. ಇದು ಆಚಾರ್ಯರು ಭಾಷ್ಯದಲ್ಲಿ ಹೇಳಿದಂತಹ ಅರ್ಥ. ಅದೇ ಗೀತಾ ತಾತ್ಪರ್ಯದಲ್ಲಿ ಶ್ರುತಿ ವಿಪ್ರತಿಪನ್ನ ಅನ್ನುವ ಶಬ್ದಕ್ಕೆ ಇನ್ನೊಂದು ಅರ್ಥ ಕೊಡ್ತಾರೆ. ವಿಪ್ರತಿಪನ್ನ ಅನ್ನೋದಕ್ಕೆ ಭಾಷ್ಯದಲ್ಲಿ ವಿರುದ್ಧ ಅಂತ. ಅಂದ್ರೆ ವೇದಗಳು, ಒಂದು ವೇದ ಇದು ಹೇಳತ್ತೆ, ಶ್ರುತಿ ವಾಕ್ಯ ಇನ್ನೊಂದು ವಾಕ್ಯ ಬೇರೆ ಅರ್ಥವನ್ನ ಹೇಳತ್ತೆ. ಆದ್ದರಿಂದ ಪರಸ್ಪರವಾಗಿ ವಿರೋಧವನ್ನ ಹೇಳುವ ವೇದವಾಕ್ಯಗಳಿಗೆ ಒಂದೇ ಅರ್ಥವನ್ನ ಅನ್ವಯ ಮಾಡಿಕೊಳ್ಬೇಕು ಅಂತ ಭಾಷ್ಯದಲ್ಲಿ ಆಚಾರ್ಯ ಅರ್ಥ ಹೇಳಿದ್ರೆ, ತಾತ್ಪರ್ಯದಲ್ಲಿ ಒಂದು ಅರ್ಥ ಹೇಳ್ತಾರೆ. ವಿಪ್ರತಿಪನ್ನ ಅನ್ನೋದಕ್ಕೆ ವಿ ಪ್ರತಿಪನ್ನ ಅಂತ. ವಿ ಅಂದ್ರೆ ವಿಶೇಷವಾಗಿ, ವಿಶೇಷವಾಗಿ ತಿಳಿದುಕೊಳ್ಳೋದು ಅಂತ. ಯಾರ ಬುದ್ಧಿ ವೇದದ ಮಾರ್ಗದಲ್ಲೇ ಇದೆ, ಅವನೇನು ಗೊತ್ತಾ, ವೇದ ಹೇಳಿದ್ದನ್ನೇ ಅವನು ಮಾಡ್ತಾ ಇದ್ದಾನೆ. ವೇದ ಹೇಳಿದ್ದು ಬಿಟ್ಟು ಬೇರೆ ಇನ್ಯಾವುದು ಅವನು ಮಾಡ್ತಿಲ್ಲ. ಆದ್ದರಿಂದ ಶ್ರುತಿ ವಿಪ್ರತಿಪನ್ನ ಅನ್ನೋದಕ್ಕೆ ವಿರುದ್ಧವಾಗಿ ತಿಳ್ಕೊಳ್ಳೋದು ಅಂತ ಅರ್ಥ. ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಒಂದರ್ಥ.
ಭಾಷ್ಯ ಪ್ರಕಾರ. ಒಂದೇ ವಾಕ್ಯಕ್ಕೆ ಎರಡೆರಡು ಅರ್ಥ. ಇನ್ನು ತಾತ್ಪರ್ಯ ಪ್ರಕಾರ ವಿಪ್ರತಿಪನ್ನ ಅಂದ್ರೆ ವೇದಗಳನ್ನ ವಿಶೇಷವಾಗಿ ಅರ್ಥಾನುಸಂಧಾನ ಮಾಡು. ಅವಾಗ ಏನಾಗತ್ತ ಅವನಿಗೆ, ಆಚಾರ್ಯರು ತಾತ್ಪರ್ಯದಲ್ಲಿ ಒಂದು ಪ್ರಮಾಣ ವಾಕ್ಯವನ್ನ ಕೊಡ್ತಾರೆ, ಪೈಂಗಿ ಶ್ರುತಿ ಅನ್ನೋದನ್ನ. ಶ್ರುತಿ ಮಾರ್ಗಂ ಪ್ರಪನ್ನಾತು ತದರ್ಥ ಜ್ಞಾನ ನಿಶ್ಚಲ ಸಮಾಧಾನೇನತು ಪುನರಾಪರೋಕ್ಷ ಅಚ್ಚ ನಿಶ್ಚಲ ವಿಷ್ಣು ಪ್ರಾಪ್ಸ್ಯತಿ ತದ್ಯೋಗಂ ಮುಕ್ತೋ ಭೂತ್ವಾ ತದಶ್ನುತೆ ಅಂತ ಶ್ರೀಮದ್ ಆಚಾರ್ಯರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಅವನಿಗೇನಾಗ್ಬಿಡುತ್ತೆ, ವೇದಗಳ ಅರ್ಥಗಳನ್ನ ಚೆನ್ನಾಗಿ ಮಾಡ್ಕೊಳ್ತಾನೆ. ಮೊದಲು ವೇದಾರ್ಥ ಜ್ಞಾನ ಗಟ್ಟಿಯಾಗತ್ತೆ. ಹೊರಗಡೆಯಲ್ಲಿ ಯಾವುದೇ ಶಬ್ದಗಳಾದ್ರೂ ಕೂಡ ಆ ಭೇರಿ ತಾಡನ 25 ತರ ಏನೇ ಡಿಸ್ಟ್ರಕ್ಷನ್ ಆಗುವಂತಹ, ನಮ್ಮ ಮನಸ್ಸನ್ನ ಹಾಳು ಮಾಡುವಂತಹ ಘಟನೆಗಳು ಏನಾದ್ರೂ ಕೂಡ ಪರಮಾನಂದದಲ್ಲಿ ಮಗ್ನರಾದ್ದರಿಂದ ಅವನಿಗೇನು ಆಗಲ್ಲ, ಮನಸ್ಸು ಗಟ್ಟಿಯಾಗತ್ತೆ. ಅದರಿಂದ ಏನ್ ಬರುತ್ತೆ, ಅಪರೋಕ್ಷ ಜ್ಞಾನ ಬರುತ್ತೆ. ಅಪರೋಕ್ಷ ಜ್ಞಾನದಿಂದ ಇನ್ನೂ ನಿಶ್ಚಲವಾಗತ್ತೆ ಮನಸ್ಸು. ಅಪರೋಕ್ಷ ಜ್ಞಾನ ಬಂದ ಮೇಲೆ ಮತ್ತು ಭಗವಂತನಲ್ಲಿ ದೃಢವಾಗಿ ಆಗತ್ತೆ ಮನಸ್ಸು. ಅದಾದ ನಂತರದಲ್ಲಿ ಮುಕ್ತನಾಗ್ಬಿಡ್ತಾನೆ. ಮುಕ್ತನಾದ ಮೇಲೆ ಇನ್ನೂ ವಿಶೇಷವಾಗಿ ಭಗವಂತನಲ್ಲಿ ಮನಸ್ಸನ್ನ ಇಡ್ತಾನೆ. ದೇವರನ್ನ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಆರಾಧನೆಯನ್ನ ಮಾಡ್ತಾನೆ, ದೇವರನ್ನ ಚಿಂತನೆ ಮಾಡ್ತಾನೆ. ಆದ್ದರಿಂದ ಮೊದಲು ಅಪರೋಕ್ಷ ಜ್ಞಾನವನ್ನ ಪಡಿಬೇಕು. ಇಲ್ಲಿ ಜ್ಞಾನಿ ಅಂದ್ರೆ ಅಪರೋಕ್ಷ ಜ್ಞಾನಿ ಅಂತ ಅರ್ಥ. ಯೋಗ ಸಿದ್ಧ, ಸಾಧನೆಯನ್ನ ಕಂಪ್ಲೀಟ್ ಮಾಡಿಕೊಂಡವನು, ದೇವರ ದರ್ಶನವನ್ನ ಮಾಡಿದವನು. ಹಾಗಾಗಬೇಕು ಅಂದ್ರೆ ಏನ್ ಮಾಡಬೇಕು, ವೇದಗಳಲ್ಲಿ ಪರಸ್ಪರ ವಿರೋಧವಾಗಿ ಕಾಣುವ ಎಲ್ಲ ಅಂಶಗಳಿಗೂ ಭಗವಂತನ ಪರವಾಗಿ ಅರ್ಥ ಮಾಡಿಕೊಂಡು ಆ ವೇದಗಳನ್ನ ವಿಶೇಷ, ವೇದಗಳು ಅಂದ್ರೆ ಶಾಸ್ತ್ರಗಳು ಅಂತ. ಯಾಕೆಂದ್ರೆ ಮೋಕ್ಷಯೋಗ್ಯರಾದವರು ಸ್ತ್ರೀಯರು ಇದ್ದಾರೆ ಅಂತ ಆಚಾರ್ಯರು ಹೇಳ್ತಾರಾದ್ದರಿಂದ ಸ್ತ್ರೀಯರಿಗೆ ವೇದಾರ್ಥ ಜ್ಞಾನ ಇಲ್ಲ. ಆದ್ದರಿಂದ ಸ್ತ್ರೀಯರಿಗೆ ಯಾವುದು ವೇದವೋ, ಶಾಸ್ತ್ರಗಳು ಯಾವುದನ್ನ ಸ್ತ್ರೀಯರಿಗೆ ವೇದ ಅಂತ ತಿಳಿಸಿಕೊಟ್ಟಿದ್ಯೋ, ಭಾರತಂ ಬ್ರಾಹ್ಮಣಾದೀನ ವೇದಾರ್ಥ ಪರಿಪತ್ತಯೇ ತದೇವ ವೇದ ಸ್ತನ್ಯೇಷಾಂ ಅಂತ ಹೇಳಿದಾಗೆ ಪುರಾಣಗಳು, ಮಹಾಭಾರತ ಇತ್ಯಾದಿಗಳಲ್ಲಿರುವ ವಿಷ್ಣು ಸರ್ವೋತ್ತಮತ್ವ ಜ್ಞಾನವನ್ನು ಚೆನ್ನಾಗಿ ಪಡೆದು ನಿಶ್ಚಯ ಮಾಡಿಕೊಂಡು ಅದು ವೇದಕ್ಕೆ ಸಮನ್ವಯವಾಗಿದೆ, ಇದು ವೇದಾರ್ಥವೇ ಆಗಿದೆ ಅನ್ನುವ ನಿಶ್ಚಯವನ್ನ ಮಾಡಿಕೊಂಡು ವಿಶೇಷವಾಗಿ ದೇವರ ಗುಣಾನುಸಂಧಾನವನ್ನ ಮಾಡಿ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಹೊರಗಡೆ ಯಾವ ತೊಂದರೆಗಳು ಬಂದರೂ ಒದ್ದಾಡದೆ ಪರಮಾನಂದ ಮಗ್ನನಾಗಿ ದೇವರ ದರ್ಶನವನ್ನ ಅಪರೋಕ್ಷದಲ್ಲಿ ಮಾಡಿ ಯಾರಿರ್ತಾನೆ ಅವನು ಯೋಗ ಸಿದ್ಧ ಅಂತ ಭಗವಂತ ಹೇಳ್ದ. ಅಷ್ಟಾದ ಮೇಲೆ ಅರ್ಜುನ ಪ್ರಶ್ನೆ ಇಲ್ಲಿ ಜ್ಞಾನಿಯ ಬಗ್ಗೆ ಬಂತಲ್ಲ ವಿಷಯ, ಅಪರೋಕ್ಷ ಜ್ಞಾನಿಗಳ ಬಗ್ಗೆ ಬಂತು. ಆ ಅಪರೋಕ್ಷ ಜ್ಞಾನಿಯ ಬಗ್ಗೆ ಬಂದಾಗ ಇದೊಂದು ಸಂದರ್ಭ ವಿಶೇಷವಾಗಿ ತಿಳ್ಕೊಳ್ಬೇಕು. ಅಂದ್ರೆ ಗುರುಗಳು ಸಿಗೋದೇ ಕಷ್ಟ. ಗುರುಗಳು ಸಿಕ್ಕಿದಾಗ ಒಂದು ವಿಷಯ ಅಲ್ಲ, ಅದಕ್ಕೆ ಸಂಬಂಧಪಟ್ಟ 3-4 ವಿಷಯಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕು. ಯಾಕೆ ಅರ್ಜುನ ಶ್ರವಣ ಮನನ ನಿಧಿಧ್ಯಾಸನಕ್ಕೆ ದೇವತೆ, ಆದ್ದರಿಂದ ಪಾಠ ಮಾಡ್ತಾನೆ. ಏನು ಕೇಳಬೇಕು ನಾವು ಗುರುಗಳಲ್ಲಿ, ಪ್ರಶ್ನೆ ಹೇಗಿರ್ಬೇಕು? ಇಲ್ಲಿ ಬಂದದ್ದು ಅವಸರ ಪ್ರಾಪ್ತವಾದದ್ಯಾವುದು? ಕೃಷ್ಣ ಉಪದೇಶ ಮಾಡ್ತಾ ಯಾವ ಸಬ್ಜೆಕ್ಟ್ ಬಂತು? ಅಪರೋಕ್ಷ ಜ್ಞಾನಿಗಳ ವಿಷಯ ಬಂತು. ಅದರ ಬಗ್ಗೆ ಇರುವಂತಹ ಇನ್ನೆಲ್ಲ ವಿಷಯಗಳನ್ನ ಅರ್ಜುನ ಪ್ರಶ್ನೆ ಮಾಡ್ತಾನೆ ಕೃಷ್ಣದೇವರಲ್ಲಿ. ಇಲ್ಲಿ ನಮಗೆ ಒಂದು ಪ್ರಶ್ನೆ ಬರುತ್ತೆ, ಅಲ್ಲ ಅರ್ಜುನನಿಗೆ ಇದೆಲ್ಲ ಗೊತ್ತಲ್ವಾ? ಯಾಕೆಂದ್ರೆ ವೇದವ್ಯಾಸ ದೇವರಿಂದ ವಿಶೇಷವಾಗಿ ಶ್ರವಣ ಮಾಡಿದವನೇ ಅಲ್ವಾ ಅರ್ಜುನ. ಭಗವಂತನಿಗೆ ಗೊತ್ತು ಅರ್ಜುನನಿಗೆ ಇದು ಗೊತ್ತಿದೆ ಅಂತ. ಆದ್ರೆ ಕೆಲವು ವಿಷಯಗಳನ್ನ ಜ್ಞಾನಿಗಳು ಗೊತ್ತಿದ್ರು ಕೇಳ್ತಾರಂತೆ. ಶ್ರೀಮದ್ ಆಚಾರ್ಯರು ಭಾಷ್ಯದಲ್ಲಿ ಇದೇ ಶ್ಲೋಕಕ್ಕೆ ಅರ್ಥ ಮಾಡುವಾಗ ಒಂದು ಮಾತು ಅಂತಾರೆ, ನಚ ಅರ್ಜುನ ನ ಜಾನಾತಿ ತಲ್ಲಕ್ಷಣಾಧಿಕಂ. ಅರ್ಜುನನಿಗೆ ಗೊತ್ತಿಲ್ಲ ಅನ್ಕೋಬೇಡಿ ಅಪರೋಕ್ಷ ಜ್ಞಾನಿಗಳ ಲಕ್ಷಣಗಳೇನು, ಅಪರೋಕ್ಷ ಜ್ಞಾನಿಗಳು ಹೇಗಿರ್ತಾರೆ ಅನ್ನೋ ವಿಷಯ ಅರ್ಜುನನಿಗೆ ಗೊತ್ತಿಲ್ಲ ಅಂತಲ್ಲ, ಗೊತ್ತಿದೆ. ಆದ್ರೂ ಕೂಡ ಯಾಕೆ ಹೇಳ್ತಾರೆ? ಆಚಾರ್ಯ ಒಂದು ಕಾರಣ ಕೊಡ್ತಾರೆ. ಜಾನಂತಿ ಪೂರ್ವ ರಾಜಾನೋ ದೇವರ್ಷಯಸ್ತಥೈವ ಚ ತಥಾಪಿ ಧರ್ಮಾನ್ ಪೃಚ್ಛಂತಿ ವಾರ್ತಾಯೈ
ಗುಹ್ಯವಿತ್ತಯೇ ನತೆ ಗುಹ್ಯಾ ಪ್ರತೀಯಂತೆ ಪುರಾಣೇಶು ಅಲ್ಪಬುದ್ಧಿನಾಂ. ದೊಡ್ಡವರು ಯಾಕೆ ಕೇಳ್ತಾರೆ? ಪ್ರಾಚೀನರಾದಂತಹ ರಾಜರ್ಷಿಗಳಿಗಾಗಲಿ, ದೇವತೆಗಳಿಗಾಗಲಿ, ಋಷಿಗಳಿಗಾಗಲಿ ಇದೆಲ್ಲ ಗೊತ್ತಿದೆ. ಅಪರೋಕ್ಷ ಜ್ಞಾನಿಗಳು ಅಂದ್ರೆ ಹೇಗಿರ್ತಾರೆ, ಅವರ ಲಕ್ಷಣ ಏನು, ಅವ್ರು ಯಾಕೆ ಮಾತಾಡ್ತಾರೆ, ಅವ್ರು ಯಾಕೆ ಓಡಾಡ್ತಾರೆ, ಅವ್ರು ಯಾಕೆ ಕೂತ್ಕೊಳ್ತಾರೆ, ಅಪರೋಕ್ಷ ಜ್ಞಾನಿಗಳು ಲೋಕ ವ್ಯವಹಾರವನ್ನ ಯಾಕೆ ಮಾಡ್ತಾರೆ, ಯಾವಾಗಲೂ ದೇವರನ್ನ ನೋಡ್ಬೋದಲ್ಲ, ಅವರು ಸಮಾಧಿಯಲ್ಲೇ ಇರ್ಬೋದಲ್ಲ, ಯಾಕೆ ಮಾತಾಡ್ಬೇಕು, ನಮ್ ತರ ಊಟ ಮಾಡ್ಬೇಕು ಯಾಕೆ ಅನ್ನುವ ಬಗ್ಗೆ ಅರ್ಜುನಂಗೆ ಗೊತ್ತಿದೆ. ಹಾಗಿದ್ರೂ ಪ್ರಶ್ನೆ ಯಾಕೆ ಮಾಡ್ತಾನೆ ಅಂತಂದ್ರೆ, ಕೆಲವರು, ಬರೀ ಕೃಷ್ಣ ಅರ್ಜುನ ಮಾತ್ರ ಅಲ್ಲ, ಈ ತರ ಯಾಕೆ ಬರುತ್ತೆ ಅಂತಂದ್ರೆ, ಈ ಪ್ರಶ್ನೆಗಳನ್ನ ಕೇಳಿಬಿಟ್ರೆ ಶಾಸ್ತ್ರಗಳಲ್ಲಿ ಓ ಇಂಥವರ ಸಂವಾದ ಆಯಿತು, ಇವರು ಮಾತಾಡ್ಕೊಂಡಿದ್ದಾರೆ ಅಂತ ಗುರುಗಳು ಫೇಮಸ್ ಆಗ್ತಾರೆ. ವಾರ್ತಾಯೈ ಗುರುಗಳು ಫೇಮಸ್ ಆಗ್ತಾರೆ, ಶಿಷ್ಯನು ಫೇಮಸ್ ಆಗ್ತಾನೆ. ಇಲ್ಲಿ ಕೃಷ್ಣ ಅರ್ಜುನ ಫೇಮಸ್ ಆಗ್ಬೇಕು ಅಂತಲ್ಲ, ಈ ತರ ಗೊತ್ತಿದ್ರೂ ಯಾಕೆ ಪ್ರಶ್ನೆ ಕೇಳ್ತಾರೆ ಅಂತ. ಶೌನಕಾದಿಗಳಿಗೆ ಗೊತ್ತಿಲ್ವಾ, ಸೂತ ಪುರಾಣಿಕರನ್ನ ಯಾಕೆ ಕೇಳ್ತಾರೆ ಅಂದ್ರೆ ಮತ್ತೆ ಮತ್ತೆ ವಿಶೇಷಾರ್ಥಗಳನ್ನು ತಿಳ್ಕೊಳ್ಬೇಕು ಅಂತ. ಒಂದು ಫೇಮಸ್ ಆಗ್ಲಿಕ್ಕಾಗಿ, ಅಂದ್ರೆ ಪ್ರಸಿದ್ಧಿ ಆಗತ್ತೆ ವಾರ್ತಾಗಿ. ಇನ್ನೊಂದೇನು ಶ್ರೀಮದಾಚಾರ್ಯರು ಹೇಳ್ತಾರೆ, ಗುಹ್ಯವಿತ್ತಯೇ ತಮಗ್ ಗೊತ್ತಿಲ್ಲದೆ ಇರತಕ್ಕಂತಹ ರಹಸ್ಯವಾದ ಅರ್ಥವನ್ನ ತಿಳ್ಕೊಳ್ಳಿಕ್ಕಾಗಿ. ಯಾಕೆಂದ್ರೆ ಶಾಸ್ತ್ರ ನಾವೆಷ್ಟು ಅಧ್ಯಯನ ಮಾಡಿದ್ರೂ ಇದೆ. ಶಾಸ್ತ್ರಗಳಲ್ಲಿ ಅಧ್ಯಯನ ಮಾಡಿ ಮುಗೀತು ಅಂತಿಲ್ಲ, ಸರ್ಟಿಫಿಕೇಟ್ ಕೋರ್ಸ್ ಅಲ್ಲ ಶಾಸ್ತ್ರ ಅಧ್ಯಯನ. ಸರ್ಟಿಫಿಕೇಟ್ ತಗೊಂಡ್ರೆ ಓ ಮುಗೀತಪ್ಪ ನಿಂದ ಅಧ್ಯಯನ ಮಾಡಿದ್ ಮುಗೀತು, ಇಲ್ಲ, ನಮ್ಮ ಶಾಸ್ತ್ರ ಆಗಲ್ಲ, ಅನಂತ ಅರ್ಥ ಇದೆ ಅದರಲ್ಲಿ. ಅದರಲ್ಲಿ ನಮಗ್ ಗೊತ್ತಿಲ್ಲದೆ ಇರತಕ್ಕಂತಹ ಯಾವುದೋ ಒಂದು ರಹಸ್ಯವಾದ ಅರ್ಥ ಇರಬೇಕು, ಅದನ್ನು ತಿಳ್ಕೊಳ್ಳಿಕ್ಕಾಗಿ. ಮೂರನೇ ಕಾರಣ ಕೊಡ್ತಾರೆ ಆಚಾರ್ಯರು, ನಮ್ಮಂತ ಅಲ್ಪ ಬುದ್ಧಿಗಳು ಶಾಸ್ತ್ರಗಳನ್ನ ಪ್ರವೇಶ ಮಾಡಿ ಓದಬೇಕು ಅಂತ ನೋಡಿದ್ರೆ ರಹಸ್ಯಾರ್ಥ ಮೊದಲೇ ಕರೆಕ್ಟ್ ಆಗಿ ಹೇಳಿದ್ರೆ ಅರ್ಥ ಆಗಲ್ಲ. ಅಲ್ಪ ಬುದ್ಧಿನ ಅಂತಾರೆ ನೋಡ್ರಿ, ಅತ್ಯಲ್ಪವಾದ ಬುದ್ಧಿ ನಮ್ಮಂಥವ್ರಿಗೆಲ್ಲ. ಬಿಡಿಸಿ ಬಿಡಿಸಿ ಹೇಳಿದ್ರೆ ಅರ್ಥವಾಗಲ್ಲ, ಇನ್ನು ಸಮ್ಮುಗ್ಧವಾಗಿ ಗುಹ್ಯವಾದ ಭಾಷೆಯಲ್ಲಿ ಹೇಳಿಬಿಟ್ರೆ ಇನ್ನೊಂದು ಅರ್ಥ ಆಗತ್ತೆ ನಮಗೆ. ನಮ್ಮಂಥ ಮಂದ ಬುದ್ಧಿಯವರಿಗೆ ಶಾಸ್ತ್ರ ಡೈರೆಕ್ಟ್ ಆಗಿ ಹೇಳಿದ್ರೆ ಗೊತ್ತಾಗಲ್ಲ, ಇನ್ನು ರಹಸ್ಯವಾದದ್ದು ಹೆಂಗ್ ಗೊತ್ತಾಗಬೇಕು. ಅದಕ್ಕಾಗಿ ವಿಷಯವನ್ನ ಪ್ರಶ್ನೆ ಮಾಡಿಬಿಟ್ರೆ ಮಹಾನುಭಾವರಾದ ಗುರುಗಳು, ದೇವತೆಗಳು ವಿಸ್ತಾರವಾಗಿ ಉತ್ತರ ಕೊಡ್ತಾರೆ. ಅಲ್ಪಜ್ಞಾನಿಗಳಿಗೆ ಇಂಥ ರಹಸ್ಯವಾದ ವಿಷಯಗಳು ಗೊತ್ತಾಗೋದಿಲ್ಲ. ವಿತೌಟ್ ಕ್ವಶನ್ ಆನ್ಸರ್ ಬರೋದಿಲ್ಲ. ನಮ್ಮಂಥವ್ರಿಗೆ ಕ್ವಶನ್ನೇ ಬರಲ್ಲ. ಅದಕ್ಕಾಗಿ ಅರ್ಜುನ ಏನ್ ಮಾಡ್ತಾನೆ, ಕ್ವಶನ್ ಕೇಳ್ತಾನೆ, ಭಗವಂತನಿಂದ ಉತ್ತರವನ್ನ ಪಡಿತಾ ಇದ್ದಾನೆ. ಏನ್ ಕ್ವಶನ್ ಕೇಳ್ದ ಅರ್ಜುನ? ಅರ್ಜುನ ಉವಾಚ ಸ್ಥಿತ ಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತಧೀ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಕಾ ಭಾಷಾ, ಲಕ್ಷಣ ಅಂತ ಹೇಳಲಿಲ್ಲ ಅರ್ಜುನ, ಭಾಷಾ ಅಂತ ಅರ್ಥ. ಭಾಷಾ ಅಂದ್ರೂ ಕೂಡ ಲಕ್ಷಣ ಅಂತಾನೆ ಅರ್ಥ. ಲಕ್ಷಣ ಅಂತ ಯಾಕೆ ಹೇಳಲಿಲ್ಲ? ಲಕ್ಷಣ ಅಂತ ಹೇಳ್ಬೋದಾಗಿತ್ತಲ್ಲ. ಸ್ಥಿತ ಪ್ರಜ್ಞನ ಅಂದ್ರೆ ಅಪರೋಕ್ಷ ಜ್ಞಾನಿಯ ಲಕ್ಷಣ ಏನು ಕೇಳಲಿಲ್ಲ ಅವನು ಕೇಳಿದ್ದೇನು? ಸ್ಥಿತ ಪ್ರಜ್ಞಸ್ಯ ಕಾ ಭಾಷಾ. ಏನು ಭಾಷಾ ಅಂದ್ರೆ ಏನು? ಭಾಷಾ ಅನ್ನುವ ಶಬ್ದಕ್ಕೆ ಭಾಷ್ಯತೆ ಅನಯ ಇತಿ ಭಾಷಾ, ಲಕ್ಷಣ ಅಂತಾನೆ ಅರ್ಥ. ಭಾಷಾ ಅನ್ನುವ ಸ್ಥಿತ ಪ್ರಜ್ಞಸ್ಯ ಕಾ ಭಾಷಾ, ಯಾವ ಲ್ಯಾಂಗ್ವೇಜ್ ಅಂತ ಅರ್ಥ ಅಲ್ಲ. ಭಾಷಾ ಅಂದ್ರೆ ಭಾಷ್ಯತೆ ಅನಯ, ಯಾವುದರಿಂದ ಇವರು ಹೀಗಿದ್ದಾರೆ, ಪರ್ಫೆಕ್ಟ್ ಆಗಿ ಇವರನ್ನ ಡಿಸ್ಕ್ರೈಬ್ ಮಾಡೋದು, ಇವರನ್ನ ಕ್ಲೀನ್ ಆಗಿ ಅರ್ಥ ಮಾಡುವಂತ ತಿಳಿಸಿಕೊಡೋದು, ಅದಕ್ಕೆ ಕಾರಣವಾದದ್ದನ್ನ ಭಾಷಾ. ಅದೇ ಭಾಷಾ ಅಂದ್ರೇನು? ಲಕ್ಷಣ. ಏನ್ ಲಕ್ಷಣ ಅಂದ್ರೇನು? ಯಾವ ಗುಣಗಳಿಂದ, ಶಾಸ್ತ್ರಗಳಲ್ಲಿ ಗುಣ ಅಂತ ಕರೆಯಲ್ಲ, ಧರ್ಮ ಅಂತ ಕರೀತಾರೆ. ಶಾಸ್ತ್ರಗಳ ಪರಿಭಾಷೆಯಲ್ಲಿ ಧರ್ಮ ಅಂದ್ರೆ ಗುಣಗಳು, ಗುಣ ಅಂತಾನೆ ಅರ್ಥ. ಲಕ್ಷಣ ಅಂತ ಹೇಳ್ಬೋದಾಗಿತ್ತಲ್ಲ,
ಭಾಷಾ ಅಂದ್ರು. ಭಾಷಾ ಅಂದ್ರೇನು? ಲಕ್ಷಣ ಅಂತ ಅರ್ಥ. ಧರ್ಮ ಅಂದ್ರೇನು? ಇದು ಶಾಸ್ತ್ರದ ಮಾತಿದು, ಶಾಸ್ತ್ರದ ಭಾಷೆ. ಯಾವ ಧರ್ಮಗಳಿಂದ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಕ್ವಾಲಿಟೀಸ್, ಯಾವ ಕ್ವಾಲಿಟೀಸ್ ಇಂದ ಅವನ ಅಪರೋಕ್ಷ ಜ್ಞಾನಿ ಅಂತ ನಾವು ತಿಳ್ಕೊಳ್ಬಹುದು. ಅದ್ರ ಬಗ್ಗೆ ಹೇಳು ಕೇಳ್ತಾನೆ. ಸ್ಥಿತ ಪ್ರಜ್ಞಸ್ಯ ಕಾ ಭಾಷಾ? ಸ್ಥಿತ ಪ್ರಜ್ಞಾ ಯಸ್ಯ ಯಸ್ಯ ಯಾವ ಮಹಾನುಭಾವನಾದ ಸಾಧಕ, ಸ್ತ್ರೀಯಾಗ್ಲಿ ಪುರುಷ ಆಗ್ಲಿ, ಅಂತಹ ಸಾಧಕ ಜೀವರಿಗೆ ಪ್ರಜ್ಞಾ ಅಪರೋಕ್ಷ ಜ್ಞಾನವು ಸ್ಥಿತವಾಗಿದೆಯೋ, ಗಟ್ಟಿಯಾಗಿ ನಿಂತಿದೆಯೋ, ಅರ್ಥಾತ್ ಯಾರು ಅಪರೋಕ್ಷ ಜ್ಞಾನವನ್ನ ಪಡೆದಿದ್ದಾನೋ, ದೇವರನ್ನ ಚೆನ್ನಾಗಿ ಯಾರು ದರ್ಶನ ಮಾಡಿದ್ದಾನೋ, ಸಾಧನೆಯೆಲ್ಲ ಮಾಡಿ ದೇವರ ದರ್ಶನವನ್ನ ಯಾರು ಮಾಡಿದ್ದಾನೋ ಅವನನ್ನ ಏನ್ ಕರೀತಾ ಇದ್ದಾರೆ? ಸ್ಥಿತ ಪ್ರಜ್ಞಾ. ಅವನ ಲಕ್ಷಣ ಏನು? ಅರ್ಜುನ ಕೇಳ್ತಾನೆ. ಆ ಸ್ಥಿತ ಪ್ರಜ್ಞ ಹೇಗಿರ್ತಾನೆ? ನಾನು ಸ್ಥಿತ ಪ್ರಜ್ಞಾ ಅಂತ ಯಾರು ಬೋರ್ಡ್ ಹಾಕೊಂಡಿರಲ್ಲ. ಆದ್ದರಿಂದ ಲಕ್ಷಣದಿಂದ ಅರ್ಥ ಮಾಡ್ಕೊಳ್ಬಹುದು. ಭಾಷಾ, ಧರ್ಮ, ಗುಣಗಳು. ಯಾವ ಗುಣಗಳಿದ್ರೆ ಅವನ ಅಪರೋಕ್ಷ ಜ್ಞಾನಿ. ನಾವು ತಿಳ್ಕೊಳ್ಳೋದು ಹೇಗೆ? ಅದನ್ನು ಹೇಳುವಂತಾನೆ ಕೃಷ್ಣ. ಇನ್ನೊಬ್ಬ ಸಮಾಧಿಸ್ಥಸ್ಯ ಕಾ ಭಾಷಾ ಅಂತ. ಸಮಾಧಿಯಲ್ಲಿ ಹೋದವನು ಅವನೇ ಅಪರೋಕ್ಷ ಜ್ಞಾನಿಯೇ. ಎರಡು ತರ ಇದೆ. ಅಪರೋಕ್ಷ ಜ್ಞಾನಿಗಳು 24 ಗಂಟೆ ಸಮಾಧಿಯಲ್ಲಿ ಇರೋದಿಲ್ಲ. ನಾವು ತಿಳ್ಕೊಳ್ಬೇಕಾದ ವಿಷಯ ಇದು. ಅಂದ್ರೆ ಸಮಾಧಿ ಅಂದ್ರೆ ಯಾವುದು? ಹೊರಗಡೆಯಲ್ಲಿ ಯಾವ ಶಬ್ದ ಭೇರಿ ತಾಡನಾದಿಗಳಾದ್ರೂ ಕೂಡ ಮನಸ್ಸಿನಲ್ಲಿ ಭಗವಂತನ ದರ್ಶನ ಮಾಡಿದ ಪರಮಾನಂದ ಸಾಗರದಲ್ಲಿ ಮುಳುಗಿ ಹೋಗಿರ್ತಾನಲ್ಲ, ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿರ್ತಾನಲ್ಲ, ಅವನು ಹೇಗಿರ್ತಾನೆ? ಸ್ಥಿತಪ್ರಜ್ಞರು ಅಂದ್ರೆ ಅಪರೋಕ್ಷ ಜ್ಞಾನಿಗಳು. ಅವರ ಲಕ್ಷಣ ಏನು? ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇರುವಂತಹ ಜ್ಞಾನಿಗಳು ಹೇಗಿರ್ತಾರೆ? ಕೇಶವ ಅಂದ ದೇವರಿಗೆ. ಕೇಶವ ಏನು? ಕೇಶವ ಅಂದ್ರೆ ಕೇಶಾದ್ವೋನ್ಯತರಸ್ಯಾಮ್ ಅನ್ನುವಂತಹ ವ್ಯಾಕರಣ ನಿಯಮದ ಪ್ರಕಾರ ಒಳ್ಳೆ ಕೂದಲುಗಳಿಂದ ಕೂಡಿದ್ದಾನೆ ಅಂತ ಅರ್ಥ. ಒಳ್ಳೆ ಕೂದಲು, ಪ್ರಶಸ್ತ ಕೇಶವಾನ್. ಕೇಶವ ಅಂದ್ರೆ ಪರಮ ಸುಂದರವಾದ ಕೂದಲುಗಳಿದೆ. ನಮಗೆ ಅರ್ಥ ತಗೊಂಡು ಏನ್ ಮಾಡ್ಬೇಕಾಗಿದೆ? ಭಗವಂತನಿಗೆ ಒಳ್ಳೆ ಕೂದಲಿದೆ. ದೀರ್ಘಾಶ್ಚ ಕುಂಚಿತಾಗ್ರಾಶ್ಚ ನೀಲಾಹ ಕೇಶಾಹ ಹರೇರ್ಮತಾಹ ಅಂತ ಆಚಾರ್ಯರು ದೇವರ ಕೂದಲಿನ ಲಕ್ಷಣ ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ. ಇಲ್ಲಿ ನಾವು ತಿಳ್ಕೊಳ್ಬೇಕಾದ ಅರ್ಥ ಏನು? ನಮಗೆ ಯಾರು ಜ್ಞಾನಿಗಳು ಯಾರು ಅಜ್ಞಾನಿಗಳು ಅನ್ನೋದನ್ನೇ ಬೈಫರ್ಕೇಟ್ ಮಾಡಕ್ಕಾಗಲ್ಲ. ವೇಷ ಹಾಕೊಂಡ್ಬಂದದ್ ನೋಡಿ ಓಹೋ ಮಹಾಜ್ಞಾನಿಗಳು ಅಂತೀವಿ. ಪಾಪ ಯಾವ್ದೋ ತುಂಡು ಮಡಪಂಚೆ ಉಟ್ಕೊಂಡು ಕೂತಿರ್ತಾರೆ ಅವರಲ್ಲಿ. ನಿಜವಾದ ಅಪರೋಕ್ಷ ಜ್ಞಾನಿ ಅವನು. ಅಂದ್ರೆ ನಮಗೆ ಯಾರು ಜ್ಞಾನಿ ಯಾರು ಜ್ಞಾನಿಯಲ್ಲ ಅನ್ನೋದನ್ನೇ ನೋಡುವ ಸಾಮರ್ಥ್ಯ ಇಲ್ಲ. ಇನ್ನು ಅಪರೋಕ್ಷ ಜ್ಞಾನಿ, ಶಾಸ್ತ್ರ ಓದ್ದವ್ರು ಯಾರೋ ಶಾಸ್ತ್ರ ಓದ್ದವ್ರು ಯಾರೋ ಅನ್ನೋ ಜ್ಞಾನವೇ ನಮಗಿಲ್ಲ. ಇನ್ನು ಅಪರೋಕ್ಷ ಜ್ಞಾನಿ ಹೇಗಿರ್ತಾರೆ? ಸಮಾಧಿ ಅಸಂಪ್ರಜ್ಞಾತ ಸ್ಥಿತಿಯಲ್ಲಿರುವಂಥವ್ರು ಹೇಗಿರ್ತಾರೆ? ಅವ್ರು ಯಾಕೆ ಮಾತಾಡ್ತಾರೆ? ಅವ್ರು ಯಾಕೆ ಕೂತ್ಕೊಳ್ತಾರೆ? ಅವ್ರು ಯಾಕೆ ಓಡಾಡ್ತಾರೆ? ಅದನ್ನು ಹೇಳು ಅಂತ ಅನ್ಬೇಕು ಅಂದ್ರೆ ಹೆಂಗ್ ಗೊತ್ತಾಗತ್ತೆ? ದೇವರಿಗೆ ಮಾತ್ರ ಸಾಧ್ಯ. ಆದ್ದರಿಂದ ಅವರನ್ನ ಕೇಶವ ಅಂತ. ಯಾವ ದೇವರು ಅಂದ್ರೆ ಯಾರು ಬ್ರಹ್ಮರುದ್ರರನ್ನೇ ನಿಯಮನ ಮಾಡ್ತಾನೆ. ಆದ್ದರಿಂದ ಕೇಶವ ಅನ್ನೋ ಶಬ್ದಕ್ಕೆ ಶ್ರೀಮದ್ ಆಚಾರ್ಯರು ದೊಡ್ಡ ಪ್ರಮಾಣ ವಾಕ್ಯವನ್ನ ಕೊಡ್ತಾರೆ. ಹಿರಣ್ಯ ಗರ್ಭ ಕಃ ಪ್ರೋಕ್ತ ಈಶಶಂಕರ ಏವಚ ಸೃಷ್ಟ್ಯಾದಿನ ವರ್ತಯತಿ ತೌ ಯತಃ ಕೇಶವೋ ಭವಾನ್. ಬ್ರಹ್ಮದೇವರಿಗೆ ಸೃಷ್ಟಿ ಮಾಡುವ ಕೆಲಸವನ್ನ ಕೊಟ್ಟವನು, ರುದ್ರದೇವರಿಗೆ ಸಂಹಾರ ಮಾಡುವ ಕೆಲಸವನ್ನ ಕೊಟ್ಟು ಅವರಿಬ್ಬರ ಒಳಗೆ ಬ್ರಹ್ಮ ರುದ್ರ ರೂಪದಿಂದ ಅಂತರ್ಯಾಮಿಯಾಗಿದ್ದು ಅವರಿಬ್ಬರಿಂದ ಸೃಷ್ಟಿ ಮತ್ತು ಸ್ಥಿತಿ ಎನ್ನುವ ಕೆಲಸಗಳನ್ನ ಮಾಡಿಸುವ ಕಾರಣ, ಬ್ರಹ್ಮ ರುದ್ರ ನಿಯಾಮಕನಾದ ಕಾರಣ ಭಗವಂತನನ್ನ ಕೇಶವ ಅಂತ ಕರೀತಾರೆ. ಇಷ್ಟು ಸುಂದರವಾದ ಅರ್ಥ ಕೊಡ್ತಾರೆ ನೋಡ್ರಿ ಶ್ರೀಮದಾಚಾರ್ಯರು. ಅದರಿಂದ ಕೇಶವ ಬ್ರಹ್ಮರುದ್ರರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನೇ ತಿಳಿದವನು ನೀನು.
ಅಪರೋಕ್ಷ ಜ್ಞಾನಿಗಳ ಲೋಕ ವ್ಯವಹಾರವನ್ನು ಹೇಗೆ ಕೂಡಿಸೋದು ನಾವು? ಅಪರೋಕ್ಷ ಜ್ಞಾನಿಗಳು ಮಾತಾಡಿದ್ರು, ಅಪರೋಕ್ಷ ಜ್ಞಾನಿಗಳು ಕೂತ್ರು, ಅಪರೋಕ್ಷ ಜ್ಞಾನಿಗಳು ನಕ್ಕು ಬಿಟ್ರು, ಅಪರೋಕ್ಷ ಜ್ಞಾನಿಗಳು ಊಟ ಮಾಡಿದ್ರು, ಅಪರೋಕ್ಷ ಜ್ಞಾನಿಗಳು ಮದುವೆ ಮಾಡ್ಕೊಂಡ್ರು, ಏನೇನೋ ಪ್ರಕರಣ ಬರುತ್ತಲ್ಲ. ಅದನ್ನ ಕೂಡಿಸೋದು ಹೇಗಪ್ಪ ನಾವು? ಸ್ವಲ್ಪ ಅರ್ಥ ಮಾಡಿಸೋಬೇಕಲ್ಲ ಕೃಷ್ಣ. ಅದಕ್ಕೆ ನೀನು ಕೇಶವ ಸ್ಥಿತಧೀ ಕಿಂ ಪ್ರಭಾಷೇತ. ಅದೇ ಅಪರೋಕ್ಷ ಜ್ಞಾನಿ ಕಿಂ ಪ್ರಭಾಷೇತ, ಕಿಮರ್ಥಂ ಪ್ರಭಾಷೇತ, ಯಾಕೆ ಮಾತಾಡ್ತಾನ ಅವನು? ಅರ್ಥ ಏನು ಗೊತ್ತಾ? ವ್ಯವಹಾರಕ್ಕೆ ಲೋಕದೃಷ್ಟಿಯಲ್ಲಿ ಅವನು ಯಾಕೆ ವ್ಯವಹಾರ ಮಾಡ್ತಾನೆ? ಕಾರಣ ಏನು ಅಂದ್ರೆ, ಅಪರೋಕ್ಷ ಜ್ಞಾನಿ ಎರಡು ತರ ಅಪರೋಕ್ಷ ಜ್ಞಾನಿಗಳಲ್ಲಿ. ಒಂದು ಸಮಾಧಿ ಸ್ಥಿತಿಯಲ್ಲಿ, ಯಾವ ಸಮಾಧಿ? ಅಪರೋಕ್ಷ ಜ್ಞಾನ ಸ್ಥಿತಿಯಲ್ಲಿ ಇರ್ತಾರೆ. 24 ಗಂಟೆ ಅವರು ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಇರೋದಿಲ್ಲ. ಹೊರಗೆ ಬರ್ತಾರಲ್ಲ, ಲೋಕ ವ್ಯವಹಾರ ಮಾಡ್ತಾರಲ್ಲ, ಅಸಂಪ್ರಜ್ಞಾತ ಸಮಾಧಿ ಒಳಗಿದ್ರೆ ಎಷ್ಟು ಹೊಡೆದ್ರು, ಬೇರೆ ಹೊಡೆದ್ರು, ಅದು ಮಾಡಿದ್ರು, ಇದು ಮಾಡಿದ್ರು, ಶಮೀಕರಿದ್ರಲ್ಲ, ಅವನ ಹಾವಿನ ಹೆಣ ಹಾಕಿ ಹೋದ್ರು, ಏನಿಲ್ಲ, ಬಡ್ಕೊಂಡ, ನೀರ್ ಕೊಡಿ ನೀರ್ ಕೊಡಿ ಅಂತ ಪರೀಕ್ಷಿತ ಮಹಾರಾಜರು. ಎಚ್ಚರ ಆಯ್ತಾ? ಸಾಧ್ಯನೇ ಇಲ್ವಲ್ಲ. ಅಸಂಪ್ರಜ್ಞಾತ ಸ್ಥಿತಿ ಅದು. ಗೊತ್ತಾಗ್ಬಿಡುತ್ತೆ, ದೇವರ ದರ್ಶನದಲ್ಲಿ ಆನಂದದಲ್ಲಿದ್ದಾರೆ ಅಂತ. ಅದೇ ಹೊರಗಡೆ ಬಂದು ಓಡಾಡ್ತಾ ಇದ್ರೆ, ನಮ್ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ರೆ, ನಮ್ ಜೊತೆ ಜೋಕ್ ಮಾಡ್ತಾ ಇದ್ರೆ ಅಪರೋಕ್ಷ ಜ್ಞಾನಿಗಳು. ಅಪರೋಕ್ಷ ಜ್ಞಾನಿ ಅಂತ ನಾವು ಹ್ಯಾಕ್ ತಿಳ್ಕೊಳ್ಳೋದು? ಆದ್ದರಿಂದ ಸ್ವಾಮಿ, ವ್ಯವಹಾರದಲ್ಲಿ ಸಾರ್ವತ್ರಿಕ ವ್ಯವಹಾರ ಹೇತುಭೂತಂ ಯಾವಲ್ಲಕ್ಷ್ಯ ಭಾವಿ ಲಕ್ಷಣಂ ವದ. ನಾನು ನೋಡ್ಬೇಕು ಅವರು ವ್ಯವಹಾರ, ಅವರ ಓಡಾಟ, ಅವರ ಮಾತು, ಅವರ ಬಾಡಿ ಲ್ಯಾಂಗ್ವೇಜ್, ಅವರ ಜೀವನ ಕ್ರಮ, ಇದನ್ನೆಲ್ಲವನ್ನ ನೋಡಿ ಇವರು ಅಪರೋಕ್ಷ ಜ್ಞಾನಿಗಳೇ ಇರಬೇಕು ಅನ್ನೋದು ನಮಗೆ ಗೊತ್ತಾಗ್ಬೇಕು. ಅದನ್ನ ಹೇಳಬೇಕು ನೀನು ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ಉತ್ತರ ಕೊಡ್ತಾನೆ ಸ್ವಾಮಿ. ಯಾವ ಲಕ್ಷಣ ಯಾವುದು? ಅಪರೋಕ್ಷ ಜ್ಞಾನಿಗಳ ಲಕ್ಷಣ ಯಾವುದು? ಸಮಾಧಿಯಲ್ಲಿ ಅಸಂಪ್ರಜ್ಞಾತ ಸ್ಥಿತಿಯಲ್ಲಿ ಕೂತ ಮಹಾನುಭಾವರು ಹೇಗಿರ್ತಾರೆ ಅನ್ನೋದನ್ನ ಕೃಷ್ಣ ಅಂತಾನೆ. ಶ್ರೀ ಭಗವಾನುವಾಚ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತ ಪ್ರಜ್ಞಸ್ತದೋಚ್ಯತೆ. ಹೇಗಿರ್ತಾರೆ ಆ ಮಹಾನುಭಾವರು? ಅಪರೋಕ್ಷ ಜ್ಞಾನಿಗಳ ಆ ವೈಭವ ಹೇಗಿರುತ್ತೆ? ಉತ್ತರ ಕೊಡ್ತಾನೆ ಸ್ವಾಮಿ. ಪ್ರಜಹಾತಿ ಯದಾ ಕಾಮಾನ್, ಆಸೆಗಳನ್ನೆಲ್ಲ ಬಿಟ್ಟು ಬಿಡ್ತಾರಂತವ್ರು. ಅಲ್ಲಿ ಕಾಮ ಅಂದ್ರೆ ಬರೀ ಕಾಮ ಒಂದೇ ಅಲ್ಲ, ಕ್ರೋಧ, ಲೋಭ, ಮದ, ಮಾತ್ಸ ಎಲ್ಲ. ಪ್ರಜಹಾತಿ ಯದಾ ಕಾಮಾನ್, ಮನಸ್ಸಿನಲ್ಲಿ ಅವರಿಗೆ ಆಸೆ ಅಂತನ್ನೋದೇ ಇಲ್ಲ. ಅಲ್ಲಿ ಯಾವ ಕಾಮ? ಕೆಟ್ಟ ಕಾಮನೇ ಅಂತ. ವಿರುದ್ಧ ಕಾಮನ ಅಂತ ಅರ್ಥ. ಯಾಕೆ? ಸರ್ವ ಕಾಮಗಳನ್ನು ಬಿಟ್ಟು ಬಿಡ್ತಾರೆ ಅಂತಲ್ಲ. ಕಾಮವನ್ನ ಬಿಡೋದು ಅಂದ್ರೇನು? ಶಾಸ್ತ್ರ ವಿರುದ್ಧವಾದ ಆಸೆಯನ್ನ ಬಿಡೋದು ಅಂತ ಅರ್ಥ. ಪ್ರಜಹಾತಿ ಯದಾ ಕಾಮ, ಎಲ್ಲವನ್ನ ಯಾವಾಗ ಬಿಟ್ಟು ಬಿಡ್ತಾರೆ? ಎಲ್ಲವನ್ನ ಬಿಟ್ಟು ಬಿಡ್ತಾರೆ. ಏನಾಗ್ಬಿಡುತ್ತೆ ಒಂದೊಂದ್ಸಲ ಅಂತಂದ್ರೆ, ಕೆಲವರಿಗೆ ಪ್ರಾರಬ್ಧ ಕರ್ಮ ಇರುತ್ತಲ್ಲ. ಆ ಅಪರೋಕ್ಷ ಜ್ಞಾನಿಗಳಿಗೂ ಪ್ರಾರಬ್ಧ ಇದೆ ಅಲ್ಲ, ಸಂಚಿತ ಆಗಾಮಿ ಎಲ್ಲ ನಾಶ ಆಗ್ಬಿಟ್ರೆ ಉಳಿದೋದು ಒಂದೇ ಪ್ರಾರಬ್ಧ ಅಲ್ವಾ. ಆ ಪ್ರಾರಬ್ಧ ಕರ್ಮದಿಂದ ಅವ್ರಿಗೆ ಏನಾಗ್ಬಿಡುತ್ತೆ? ಅಪರೋಕ್ಷ ಜ್ಞಾನ ಅನ್ನೋದು ಮರೆಯಾಗಿ ಬಿಡುತ್ತೆ, ಅಭಿಭೂತವಾಗತ್ತೆ. ನಾನು ಅಪರೋಕ್ಷ ಜ್ಞಾನಿ ಅನ್ನೋದು ಮರ್ತೋಗ್ಬಿಡುತ್ತವರಿಗೆ. ನೋಡಿ, ಪ್ರಾರಬ್ಧದ ವೈಭವ ಅಂದ್ರೆ ಅದೇ. ನಾನು ಅಪರೋಕ್ಷ ಜ್ಞಾನಿ ಅನ್ನೋದೇ ಅವರಿಗೆ ತಿರೋಹಿತ ಆಗ್ಬಿಡುತ್ತೆ. ನಾನು ದೇವರನ್ನು ನೋಡಿದವನು, ಸಾಧನೆಯನ್ನ ಮಾಡಿ ಭಗವಂತನ ದರ್ಶನ ಮಾಡಿದವನ್ ನಾನು ಅನ್ನುವ ಜ್ಞಾನನೇ ಹೊರಟು ಹೋಗುತ್ತೆ ಅವರಿಗೆ. ಲೌಕಿಕರಂತೆ ವ್ಯವಹಾರವನ್ನ ಮಾಡ್ತಾ ಇರ್ತಾರೆ. ಅಂತಹ ಕಥೆ ಏನು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಆ ವೈಭವಗಳನ್ನು ತಿಳ್ಕೊಳ್ಳೋದು ಹೇಗೆ?
ಕೃಷ್ಣ ಅಂತಾನೆ ಯದಾ ಕಾಮಾನ್, ಶಾಸ್ತ್ರ ವಿರುದ್ಧವಾದ ಕಾಮನೆಗಳನ್ನ ಮಾಡೋದಿಲ್ಲ. ಶಾಸ್ತ್ರ ಹೇಳಿದ ಮೋಕ್ಷ ಪಡಿಬೇಕು ಅಂತ ಆಸೆ ಇದೆ ನನಗಿರಿ, ದೇವರ ನೈವೇದ್ಯವನ್ನ ಊಟ ಮಾಡಬೇಕು ಅಂತ ಆಸೆ ಇದೆ, ದೇವರಿಗೆ ಸಮರ್ಪಣೆ ಮಾಡಿದ ಪುಷ್ಪಗಳನ್ನ, ಗಂಧವನ್ನ, ವಸ್ತ್ರವನ್ನ ಉಟ್ಕೊಳ್ಬೇಕು ಅಂತ ಆಸೆ ಇದೆ, ಮೋಕ್ಷ ಪಡಿಬೇಕು ಅಂತ ಆಸೆ ಇದೆ, ದೇವರ ದರ್ಶನ ಮಾಡಬೇಕು ಅಂತ ಆಸೆ ಇದೆ, ತೀರ್ಥಕ್ಷೇತ್ರಗಳ ಯಾತ್ರೆ ಮಾಡಬೇಕು, ಇದೆಲ್ಲ ಶಾಸ್ತ್ರೋಕ್ತವಾದ ಸಾತ್ವಿಕವಾದ ಕಾಮ. ಅದಕ್ಕೆ ವಿರುದ್ಧವಾದ ಮೋಕ್ಷ ವಿರೋಧಿಯಾದ ಲೌಕಿಕವಾದ ಇಂದ್ರಿಯ ಸುಖಗಳನ್ನ ಬಿಟ್ಟಿರ್ತಾನೆ. ಪ್ರಜಹಾತಿ ಯದಾ ಕಾಮಾಂ. ಅದರಲ್ಲಿ ಉತ್ತಮಾಧಿಕಾರಿಗಳು, ಅಲ್ಪಾಧಿಕಾರಿಗಳು ಎಲ್ಲ ಇದ್ದಾರೆ. ಯಾಕೆ ಅಂದ್ರೆ ಇಂದ್ರಾದಿ ದೇವತೆಗಳನ್ನೇ ತಗೊಳ್ತೀವಿ ನಾವು, ದೊಡ್ಡ ಮಹಾಧಿಕಾರಿಗಳವರು, ಅಲ್ಪಾಧಿಕಾರಿಗಳಲ್ಲ, ದೊಡ್ಡ ಅಧಿಕಾರಿಗಳು. ಅಹಲ್ಯ ಮೇಲೆ ಆಸೆ ಪಟ್ಟಿದ್ದು, ಚಂದ್ರ ಗುರುಪತ್ನಿಯನ್ನೇ ನೋಡಿದ್ದು, ಏನ್ ತಮಾಷೆ ಕೆಟ್ಟೋಯ್ತಾ ಇದೆಲ್ಲ. ಆದ್ದರಿಂದ ಅಪರೋಕ್ಷ ಜ್ಞಾನಿಗಳ ಲಕ್ಷಣ ಏನು ಅಂತಂದ್ರೆ, ಶಾಸ್ತ್ರ ವಿರುದ್ಧವಾದ ಕಾಮನೆಯನ್ನ ಬಿಟ್ಟವರು ಅಂತಂದ್ಬಿಟ್ರೆ ಇಂದ್ರದೇವರು ಅಪರೋಕ್ಷ ಜ್ಞಾನಿ ಆಗೋ ಹಾಗೆ ಇಲ್ಲ, ಚಂದ್ರದೇವರು ಅಪರೋಕ್ಷ ಜ್ಞಾನಿ ಆಗೋಗೆ ಇಲ್ಲ. ಎಂತೆಂಥ ಘಟನೆಗಳಿವೆ ಪುರಾಣಗಳನ್ನು ನೋಡ್ಬಿಟ್ರೆ ನಾವು. ಚತುರ್ಮುಖ ಬ್ರಹ್ಮದೇವರೇ ಮಗಳ ಮೇಲೆ ಆಸೆ ಪಟ್ಬಿಟ್ರು ಅನ್ನೋ ತರ ಮಾತಾಡ್ತಾರೆ, ಪುರಾಣದಲ್ಲಿ ಬರುತ್ತೆ. ಅವಳನ್ನ ವಾಗ್ದೇವಿ ಅಂತ ಬೇರೆ ಕರೆದು ಬಿಟ್ಟಿದ್ದಾರೆ ಭಾಗವತದಲ್ಲಿ. ಅವಳು ಯಾವ ವಾಗ್ದೇವಿ ಅನ್ನೋದಿಲ್ಲ, ದುಶ್ಶಾಸ್ತ್ರಗಳ ಅಭಿಮಾನಿಯವಳು ಅನ್ನೋದು ಗೊತ್ತಿಲ್ಲ. ಏನಂತಾರೆ, ಬ್ರಹ್ಮದೇವರು ಸರಸ್ವತಿಯನ್ನೇ ಮದುವೆ ಮಾಡ್ಕೊಂಡ್ರು ಆಸೆ ಪಟ್ಬಿಟ್ರು ಅಂತೆಲ್ಲ ಮಾತಾಡ್ತಾರೆ. ಅದೇ ಚಾನ್ಸೇ ಇಲ್ಲ. ಅದು ಕೃತಿದೇವಿಯಲ್ಲಿ ಪ್ರದ್ಯುಮ್ನನಿಗೆ ಇಬ್ಬರು ಹೆಣ್ಮಕ್ಳು ಹುಟ್ಟುತ್ತಾರೆ, ಸರಸ್ವತಿ ಅಂತ ಒಬ್ಳು, ಭಾರತಿ ಅಂತ ಒಬ್ಳು. ಅದರಲ್ಲಿ ಭಾರತೀ ದೇವಿಯನ್ನ ಮುಖ್ಯ ಪ್ರಾಣ ದೇವರಿಗೆ ಕೊಟ್ಟು ಮದುವೆ ಮಾಡಿದರೆ, ಸರಸ್ವತೀ ದೇವಿಯನ್ನ ಬ್ರಹ್ಮದೇವರಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಸಕಲ ಸಚ್ಛಾಸ್ತ್ರಗಳಿಗೆ ಅಭಿಮಾನಿನಿ. ಅದೇ ಇವಳಿದ್ದಾಳಲ್ಲ, ಚತುರ್ಮುಖ ಬ್ರಹ್ಮದೇವರು ಆಸೆ ಪಟ್ರು ಅಂತ ನಾವು ಕಥೆ ಕೇಳ್ತೀವಲ್ಲ, ಅವಳು ಯಾರು ಅಂತಂದ್ರೆ ದುಶ್ಶಾಸ್ತ್ರಗಳಿಗೆ, ಪಾಷಂಡ ಶಾಸ್ತ್ರಗಳಿಗೆ ಅಭಿಮಾನಿನಿ. ಅವಳನ್ನ ಬೇರೆಯವರು ತಗೊಂಡ್ರು ಅಂತ ಭಾಗವತದಲ್ಲೇ ಇದೆ, ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ. ಆದ್ದರಿಂದ ಆ ಕಥೆಯನ್ನ ಓದ್ದವರಿಗೆ ಅಪರೋಕ್ಷ ಜ್ಞಾನಿಗಳು ಬ್ರಹ್ಮದೇವರೇ ಅಲ್ಲ ಅಂತ ಅನಿಸ್ಬಿಡುತ್ತೆ, ದೊಡ್ಡ ರುಜುದೇವತೆಗಳವರು. ಇನ್ನು ರುದ್ರಾದಿ ದೇವತೆಗಳದಂತೂ ಕೇಳೋ ಹಾಗೆ ಇಲ್ಲ, ದೇವರ ವಿರುದ್ಧವೇ ಹೋಗ್ಬಿಡ್ತಾರೆ. ಹೆಂಡತಿಯನ್ನ ಪಕ್ಕದಲ್ಲೇ ಇಟ್ಕೊಂಡಿದ್ರು ಕೂಡ ಬಿಸಾಕಿ ಮೋಹಿನಿಯಿಂದ ಓಡ್ ಹೋಗ್ತಾರೆ. ಇದೆಲ್ಲ ಕಥೆಗಳು ಕೇಳ್ತೀವಲ್ಲ, ಹಾಗಾದ್ರೆ ಅವರೆಲ್ಲ ಅಪರೋಕ್ಷ ಜ್ಞಾನಿಗಳೇ ಇಲ್ಲ ಅಂತ ಅನ್ನಿಸ್ಬಿಡತ್ತೆ. ಅದಕ್ಕೆ ಉತ್ತರ ಏನು ಗೊತ್ತಾ, ಶಾಸ್ತ್ರ ಕೊಡುವಂತ ಉತ್ತರ ಏನು ಗೊತ್ತಾ, ಆಧಿಕಾರಿಕ ಪುಂಸಾಂತು ಬೃಹತ್ ಕರ್ಮತ್ವ ಕಾರಣಾತ್. ನೋಡಿ ಎಂಥ ಮಾತು ಗೊತ್ತಾ, ಉದ್ಭವ ಅಭಿಭವೌ ಜ್ಞಾನೇ ತಥೋನ್ಯೇಭ್ಯೋ ವಿಲಕ್ಷಣ. ಎಂಥ ದೊಡ್ಡ ಮಾತು ಹೇಳ್ತಾರೆ ಗೊತ್ತಾ ಶ್ರೀಮದಾಚಾರ್ಯರು. ಮಹಾಧಿಕಾರಿಗಳಾಗಿರತಕ್ಕಂತಹ ದೇವತೆಗಳು, ದೊಡ್ಡ ದೊಡ್ಡ ಇಂದ್ರಾದಿ ದೇವತೆಗಳಿಗೆ ಶಾಸ್ತ್ರ ವಿರುದ್ಧವಾದ ಕಾಮನೆಗಳು ಬಂದಿದೆ ಅಂತ ಎಲ್ಲಿ ಕಾಣ್ತಾ ಇದೆಯೋ, ನಾವು ತಿಳ್ಕೊಳ್ಬೇಕಾದ ಸೂಕ್ಷ್ಮ ಪ್ರಮೇಯ ಏನಲ್ಲಿ ಅಂದ್ರೆ ಅವರಿಗೆ ಬ್ರಹ್ಮ ಅಪರೋಕ್ಷ ಜ್ಞಾನ ತಿರೋಹಿತವಾಗಿದೆ. ಯಾವಾಗ ಬ್ರಹ್ಮಾಪರೋಕ್ಷ ಅಂದ್ರೆ ಭಗವಂತನ ಅಪರೋಕ್ಷ ಜ್ಞಾನ ಮುಚ್ಚಿ ಹೋಗತ್ತೋ, ಅವಾಗ ದೊಡ್ಡ ದೊಡ್ಡ ಆಧಿಕಾರಿಕ ದೇವತೆಗಳಿಗೆ ಶಾಸ್ತ್ರ ವಿರುದ್ಧವಾದ ಆಸೆಗಳು ಬಂದು ಬಿಡತ್ತೆ. ಆದ್ದರಿಂದ ಉತ್ತಮಾಧಿಕಾರಿ ದೇವತೆಗಳು, ಅಲ್ಪಾಧಿಕಾರಿ ದೇವತೆಗಳು ಅಂತ ದೇವತೆಗಳಲ್ಲಿ ಉತ್ತಮಾಧಿಕಾರ, ಅಲ್ಪಾಧಿಕಾರ ಅಂತ ಆಧಿಕಾರಿಕ ದೇವತೆಗಳಲ್ಲೇ ಉತ್ತಮಾಧಿಕಾರಿ ದೇವತೆಗಳು, ಅಲ್ಪಾಧಿಕಾರಿ ದೇವತೆಗಳು ಅಂತೆಲ್ಲ ಇದ್ದಾರೆ. ಅವರು ಅಧಿಕಾರದಲ್ಲಿದ್ದಾರೆ, ಆದ್ದರಿಂದ ಅವರಿಗೆ ಕಾಮನೆಗಳಿದೆ. ಯಾಕೆ? ಅಧಿಕಾರ ನಿಮಿತ್ತವಾದ ಅಧಿಕಾರದಲ್ಲಿದ್ದಾರೆ ಅನ್ನೋ ಕಾರಣದಿಂದ ಅವರಿಗೆ ಕಾಮನೆಗಳಿದೆ. ಅದರಲ್ಲಿ ಸತ್ಕಾಮನೆಗಳು ಬಂದಾಗ ಅಪರೋಕ್ಷ ಜ್ಞಾನ ಪೂರ್ವಕವಾಗಿ ಮಾಡಿದ್ದಾರೆ ಅಂತ,
ಆ ಶಾಸ್ತ್ರ ವಿರುದ್ಧ ಕಾಮನೆಗಳು ಬಂದಾಗ ಅಪರೋಕ್ಷ ಜ್ಞಾನ ತಿರೋಭಾವ ಆಗಿದೆ ಅಂತ. ಆದ್ದರಿಂದಲೇ ಅವರು ಅನ್ಯೇಭ್ಯೋ ವಿಲಕ್ಷಣ, ಮನುಷ್ಯರಿಗಿಂತ ಅತ್ಯಂತ ವಿಲಕ್ಷಣರು ದೇವತೆಗಳು ಅಂತ ನಾವು ಯಾಕೆ ಕರಿತೇವೆ ಹೇಳಿ? ಮನುಷ್ಯರಿಗಿಂತ ಅತ್ಯಂತ ವಿಲಕ್ಷಣರಾಗಿರತಕ್ಕಂಥವರು ದೇವತೆಗಳು ಅಂತ ಯಾಕೆ ಕರಿತೇವೆ ನಾವು ಅವರನ್ನ ಅಂತಂದ್ರೆ, ಇದೇ ಅಪರೋಕ್ಷ ಜ್ಞಾನದ ಉದ್ಭವವೂ ಆಗುತ್ತೆ, ಅಪರೋಕ್ಷ ಜ್ಞಾನದ ತಿರೋಭಾವವೂ ಅವರಿಗೆ ಆಗ್ತಿದೆ. ಅದು ಬಿಟ್ಟು ಅವರಿಗಿಂತ ವಿಲಕ್ಷಣರಾದ ಮನುಷ್ಯಾದಿ ಜೀವರುಗಳಲ್ಲಿ ಕಾಮಕ್ರೋಧಾದಿಗಳಿದೆ, ಶಾಸ್ತ್ರ ವಿರುದ್ಧವಾದ ಆಸೆಗಳಿದೆ ಅನ್ನೋದನ್ನ ನಾವು ನೋಡಿದರೆ ಅವರು ಅಪರೋಕ್ಷ ಜ್ಞಾನಿಗಳಲ್ಲ ಅಂತ ಚಿಂತನೆ ಮಾಡಬೇಕು. ಅದರಿಂದ ಇದನ್ನ ಯೂನಿವರ್ಸಲ್ ನಿಯಮ ಅಂತ ಮಾಡಬೇಕು ಅಂತ ಹೊರಟ್ರಾಗಲ್ಲ. ಯೂನಿವರ್ಸಲ್ ನಿಯಮ ಅಂತ ಮಾಡಿಬಿಟ್ರೆ ದೇವತೆಗಳ ವಿರೋಧ ಬಂದ್ಬಿಡುತ್ತೆ. ಜಾತಾಪರೋಕ್ಷಗಳಾದ ದೇವತೆಗಳನ್ನೇ ಅಪರೋಕ್ಷ ಜ್ಞಾನಿಗಳಲ್ಲ ಅಂತ ಮಾಡ್ಬೇಕಲ್ಲ. ಅದಕ್ಕೆ ಆಚಾರ್ಯ ಅಂತಾರೆ, ಆಧಿಕಾರಿಕ ದೇವತೆಗಳಿಗೆ ಅಧಿಕಾರ ಸ್ಥಾನದಲ್ಲಿರುವ ಕಾರಣದಿಂದಲೇ ಕಾಮನೆಗಳು, ಅದರಲ್ಲಿ ಸತ್ಕಾಮನೆಗಳು ಬಂದಾಗ ಅಪರೋಕ್ಷ ಜ್ಞಾನ ಇಟ್ಟುಕೊಂಡು ಮಾಡ್ತಾ ಇದ್ದಾರೆ ಅಂತ, ದುಷ್ಟಕಾಮನೆಗಳು ಬಂದಾಗ ಅಪರೋಕ್ಷ ಜ್ಞಾನದ ತಿರೋಭಾವ ಆಗಿದೆ ಅಂತ ಅಲ್ಲಿ ತಾತ್ಪರ್ಯ ಇಟ್ಕೊಳ್ಬೇಕು ಅಂತ ಆಚಾರ್ಯರು ಹೇಳ್ತಾರೆ. ಈ ಕಾರಣದಿಂದ ಆಧಿಕಾರಿಕ ದೇವತೆಗಳು, ಅನಧಿಕಾರಿಕ ದೇವತೆಗಳು, ಅಲ್ಪಾಧಿಕಾರಿ ದೇವತೆಗಳು ಅಂತೆಲ್ಲ ಇದ್ದಾರೆ. ಪ್ರಜಾಪತಿಗಳು, ದೇವತೆಗಳು, ಇವ್ರನ್ನೆಲ್ಲ ಮಹಾಧಿಕಾರಿ ದೇವತೆಗಳು ಅಂತ ಕರೀತಾರೆ. ಆಮೇಲೆ 80 ಜನ ಋಷಿಗಳು, 7 ಪಿತೃಗಳು, 100 ಅಪ್ಸರೆಯರು, 100 ಗಂಧರ್ವರು, 20 ಚಕ್ರವರ್ತಿಗಳು, ರಾಜರುಗಳು, ಇವರೆಲ್ಲ ಅಲ್ಪಾಧಿಕಾರಿಗಳು ಅಂತ ಅರ್ಥ. ನೋಡಿ, ಪ್ರಜಾಪತಿಗಳು ಮತ್ತು ದೊಡ್ಡ ದೊಡ್ಡ ಇಂದ್ರಾದಿ ದೇವತೆಗಳು ಇವ್ರನ್ನೆಲ್ಲ ಮಹಾಧಿಕಾರಿಗಳು ಅಂತ. ಪ್ರಜಾಪಾಶ್ಚ ತಥಾ ದೇವಾಹ ಮಹಾಧಿಕಾರಿಣ ಸ್ಮೃತಾಹ ಅಂತ ಮಹಾಧಿಕಾರಿ ದೇವತೆಗಳು ಇವರೆಲ್ಲ. ಇನ್ನು ಅಲ್ಪಾಧಿಕಾರಿಗಳು ಅಂದ್ರೆ ಯಾರು? ಈಗ ಹೇಳಿದೆ 80 ಜನ ಋಷಿಗಳು. ನೋಡಿ ಅವ್ರ ಹೆಸರುಗಳೇನು? 80 ಜನ ಋಷಿಗಳು ಯಾರು, ಏನು ಕಥೆ ಗೊತ್ತಿಲ್ಲ. 80 ಋಷಿಗಳು, ಅಲ್ಪಾಧಿಕಾರಿ, 80 ಋಷಿಗಳ ಹೆಸರೇನು? ಅದಕ್ಕೆ ಶಾಸ್ತ್ರವನ್ನ ಪುಸ್ತಕಗಳಿಂದ ಅಧ್ಯಯನ ಮಾಡುವುದಕ್ಕಿಂತಲೂ ಪ್ರಾರ್ಥನಾ ರೂಪ ಅಧ್ಯಯನ ಮಾಡಿದಾಗ, ಈ ಜ್ಞಾನ ಎಲ್ಲ ಪಡೆದ ಮೇಲೆ, ಪುಸ್ತಕಗಳನ್ನ ಓದಿ, ಗ್ರಂಥಗಳನ್ನ ಓದಿ ಜ್ಞಾನ ಪಡೆದ ಮೇಲೆ ವಾಯುದೇವರು ಭಗವಂತನ ಆದೇಶದಂತೆ ನಮ್ಮ ಒಳಗೆ ಜ್ಞಾನ ಪ್ರಚೋದನೆಯನ್ನು ಮಾಡ್ತಾರೆ. ಅವಾಗ ಕೆಲವು ವಿಷಯಗಳಲ್ಲಿ ಕ್ಲಾರಿಟಿ ಬರುತ್ತೆ. ನಿಯತ ಗುರುಗಳು ಉಪದೇಶ ಮಾಡಬೇಕಾದ ವಿಷಯಗಳು ಬೇಕಾದಷ್ಟಿದೆ. ಹಾಗೆ 80 ಋಷಿಗಳು, 7 ಪಿತೃಗಳು, 100 ಅಪ್ಸರೆಯರು, 100 ಗಂಧರ್ವರು, 20 ರಾಜರು, ಇವರೆಲ್ಲರನ್ನು ಕೂಡ ಅಲ್ಪಾಧಿಕಾರಿಗಳು ಅಂತ ಕರೀತಾರೆ. ಇವರನ್ನು ಬಿಟ್ಟು ಇನ್ನೆಲ್ಲ ಅನಧಿಕಾರಿಗಳು. ಅನಧಿಕಾರಿಗಳು ಅಂತಂದ್ರೆ ಸಾಧನೆ ಮಾಡ್ಲಿಕ್ಕೆ ಅಧಿಕಾರಿಗಳಲ್ಲ ಅಂತಲ್ಲ, ಆ ಲೆವೆಲ್ ಅಲ್ಲಿ ಇಲ್ಲ ಅಂತ ಅರ್ಥ, ತಾರತಮ್ಯ. ಈ ದೃಷ್ಟಿಯಲ್ಲಿ ದೇವತೆಗಳಿಗೆ ಆಗಿದೆ ಅಂತಂದ ಮೇಲೆ ಉಳಿದವರ ಕಥೆ ಏನು? ಅವರವರ ಯೋಗ್ಯತೆಗೆ ಅನುಗುಣವಾಗಿ ಶಾಸ್ತ್ರ ವಿರುದ್ಧವಾದ ಕಾಮನೆಯನ್ನ ಯಾರು ಬಿಟ್ಟಿದ್ದಾರೆ, ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್. ಯಾರ ಲಕ್ಷಣ ಇದು? ಸಮಾಧಿಯಲ್ಲಿದ್ದವನ ಲಕ್ಷಣವೋ, ಸಾಮಾನ್ಯ ಅಪರೋಕ್ಷ ಜ್ಞಾನಿಯ ಲಕ್ಷಣವೋ? ಅಂದ್ರೆ ಇದು ಅಪರೋಕ್ಷ ಜ್ಞಾನಿಯ ಲಕ್ಷಣ. ಯಾಕೆ ಅಂತಂದ್ರೆ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಕೂತವನಿಗೆ ಆಸೆನೂ ಇಲ್ಲ, ಏನಿಲ್ಲ, ಅವನು ಪರಮಾನಂದ ಮಗ್ನ, ದೇವರ ದರ್ಶನ ಮಾಡ್ತಾ ಕೂತಿರ್ತಾನೆ. ಆದ್ರಿಂದ ಅವನಿಗೆ ಇದು ಯಾವುದು ಅಪ್ಲಿಕಬಲ್ಲೇ ಅಲ್ಲ. ಆದ್ದರಿಂದ ಸಮಾಧಿ ಸ್ಥಿತಿಯಿಂದ ಹೊರಗೆ ಬಾಹ್ಯ ಪರಿಸ್ಥಿತಿಯಲ್ಲಿದ್ದಂತಹ ಅಪರೋಕ್ಷ ಜ್ಞಾನಿಗಳು ಹೇಗಿರ್ತಾರೆ ಅಂದ್ರೆ, ಮನೋಗತವಾಗಿರತಕ್ಕಂತಹ ಮನಸ್ಸಿನಲ್ಲಿ ಇರುವಂತಹ ದುಷ್ಟ ಕಾಮನೆಗಳನ್ನ, ಕಾಮ, ಕ್ರೋಧ ಮೊದಲಾದ ಎಲ್ಲವನ್ನ ಯಾರು ಬಿಟ್ಟಿರ್ತಾರೆ, ದೇವರಂತಾರೆ ಮನೋಗತಾನ್ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ ಕೃಷ್ಣ. ಯಾಕೆ ಅಪರೋಕ್ಷ ಜ್ಞಾನ ಆಗೋದಲ್ಲಿ? ಹೊಟ್ಟೆ ಒಳಗಲ್ಲ, ಅಪರೋಕ್ಷ ಜ್ಞಾನವಾಗೋದು ಮನಸ್ಸಿನಲ್ಲೇ. ಇದು ತುಂಬಾ ಚೆನ್ನಾಗಿ ಹೇಳ್ತಾರೆ ಇಲ್ಲಿ. ಆದ್ದರಿಂದ ಕಾಮಗಳಿರೋದಲ್ಲಿ ಮನಸ್ಸಿನಲ್ಲೇ,
ಅಪರೋಕ್ಷ ಜ್ಞಾನ ಇರೋದಲ್ಲಿ ಮನಸ್ಸಿನಲ್ಲೇ. ಆದ್ದರಿಂದ ಕಾಮಕ್ಕೆ ವಿರುದ್ಧವಾದ ಅಪರೋಕ್ಷ ಜ್ಞಾನ ಬಂದು ಬಿಟ್ರೆ ಮನಸ್ಸಿನಲ್ಲಿ, ಅಪರೋಕ್ಷ ಜ್ಞಾನ ಬಂದ ಜಾಗದಲ್ಲಿ ಕಾಮಕ್ಕೆ ಜಾಗನೇ ಇಲ್ಲ. ತಾತ್ಪರ್ಯ ಏನ್ ಗೊತ್ತಾ ಇದ್ರಲ್ಲಿ? ಶಾಸ್ತ್ರ ವಿರುದ್ಧವಾದ ಕಾಮನೆಗಳನ್ನ ಒಂದು 90% ಬಿಟ್ಟೆ. ಯಾಕೆ? ಪ್ರಾರಬ್ಧ ಇರೋದ್ರಿಂದ ಏನ್ ಬೇಕಾದ್ರೂ ಆಗ್ಬೋದು. ಪ್ರಾರಬ್ಧ ಅಂತ ಒಂದು ಇದೆ ಅಲ್ಲ ಅವರಿಗೆ, ಅದೇನ್ ಬೇಕಾದ್ರೂ ಮಾಡಿಸುತ್ತೆ. ಅದು ಬಿಟ್ಬಿಟ್ರೆ 90% ಪ್ರಾಯಶಃ ಶಾಸ್ತ್ರ ವಿರುದ್ಧವಾದ ಎಲ್ಲ ಕಾಮನೆಗಳನ್ನ ಬಿಟ್ಟು, ಕಾಮಕ್ರೋಧಾದಿಗಳನ್ನ ಬಿಟ್ಟು ಭಗವಂತನಲ್ಲಿಯೇ ಆಸಕ್ತರಾಗಿ ಭಗವಂತನ ಅನುಗ್ರಹದಿಂದ ಸಂತುಷ್ಟರಾಗಿರತಕ್ಕಂಥ ವ್ಯಕ್ತಿಗಳನ್ನೇ ಅಪರೋಕ್ಷ ಜ್ಞಾನಿಗಳು. ಅಪರೋಕ್ಷ ಜ್ಞಾನಿಗಳ ಒಂದು ಸಾಮಾನ್ಯವಾದಂತಹ ನಿಯಮ ಇದು. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ಕಾಮಾದಯೋನ ಜಾಯಂತೆ ಹ್ಯವಿಕ್ಷಿಪ್ತ ಚೇತಸ ಜ್ಞಾನಿನಾಂ ಜ್ಞಾನ ನಿರ್ಧೂತ ಮಲಾನಾಂ ದೇವ ಸಂಶಯ. ಇದೇ ಅರ್ಥ ಆಚಾರ್ಯ ಹೇಳೋದು. ಈಗ ಕಾಮಾದಿಗಳು ಹುಟ್ಟಬೇಕಾದ್ರೆ ಮನಸ್ಸು ಖಾಲಿ ಇರಬೇಕು. ಕಾಮಕ್ರೋಧಾದಿ ರಾಗದ್ವೇಷಗಳು ಹುಟ್ಟಬೇಕಾದ್ರೆ ಮನಸ್ಸು ವೆಕೆಟ್ ಆಗಿರ್ಬೇಕು. ಮನಸ್ಸು ವೆಕೆಟ್ ಆಗಿಲ್ಲ. ಯಾಕೆ? ಮನಸ್ಸು ಭಗವಂತನನ್ನ ಆಶ್ರಯ ಮಾಡಿಕೊಂಡಿದೆ. ಅಪರೋಕ್ಷ ಜ್ಞಾನ ಅನ್ನೋದು ಮನಸ್ಸಲ್ಲಿ ಬಂದು ಕೂತಿದೆ. ಎಲ್ಲಿ ಅಪರೋಕ್ಷ ಜ್ಞಾನ ಇರುತ್ತೋ ಅಲ್ಲಿ ಶಾಸ್ತ್ರ ವಿರುದ್ಧವಾದ ಕಾಮನೆಗಳಿಗೆ ಜಾಗವೇ ಇಲ್ಲ. ಈ ಕಾರಣದಿಂದ ಮನೋಗತಾನ್, ಅನಿಷಿದ್ಧವಾಗಿರ್ತಕ್ಕಂತಹ ಕಾಮನೆಗಳನ್ನ ಬಿಡೋದು. ಆಚಾರ್ಯ ಒಂದು ಮಾತಂತಾರೆ, ಅಪರೋಕ್ಷ ಜ್ಞಾನಿಗಳಿಗೂ ಒಂದೊಂದು ಸಲ ವಿರುದ್ಧ ಕಾಮನೆಗಳು ಬಂದು ಬಿಡುತ್ತೆ. ಅದಕ್ಕೆ ಹೇಳಿದ್ದು ಪ್ರಾಯಶಃ 90%. 90% ಅಪರೋಕ್ಷ ಜ್ಞಾನ ಇರುವಂತಹ ಜ್ಞಾನಿಗಳಿಗೂ ವಿರುದ್ಧ ಕಾಮನೆಗಳು ಬಂದು ಬಿಡುತ್ತೆ. ಅಪರೋಕ್ಷ ದೃಶೋಪಿ ಸ್ಯಾತ್ ಯದಾ ನಾಸ್ತ್ಯಪರೋಕ್ಷ ದೃಕ್ ಕ್ವಚಿದ್ ವಿರುದ್ಧ ಕಾಮೋಪಿ ಯಥಾ ಯುಜ್ಯಧ್ವರೋ ಹರಿಂ. ಮಹಾಧಿಕಾರಿ ದೇವತೆಗಳಾದ ಮಹಾರುದ್ರ ದೇವರು, ನಿತ್ಯಾಪರೋಕ್ಷಿಗಳು, ದೇವರನ್ನ ವಿಶೇಷವಾಗಿ ಅನುಸಂಧಾನ ಮಾಡತಕ್ಕಂಥವರು. ಸನಕಾದಯ ರುದ್ರ ಶಿಷ್ಯ ಅಂತ ನಾರದರು, ಸನಕಾದಿಗಳೇ ಮೊದಲಾದ ಮಹಾಯೋಗಿ ವರೇಣ್ಯರುಗಳಿಗೆ ಭಗವಂತನ ತತ್ವವನ್ನ ನಿರಂತರವಾಗಿ ಪಾಠ ಮಾಡತಕ್ಕಂಥ ಮಹಾನುಭಾವರಾದರೂ ಕೂಡ ಅಪರೋಕ್ಷ ಜ್ಞಾನ ತಿರೋಭಾವವಾದ ಕಾಲದಲ್ಲಿ ದೇವರ ವಿರುದ್ಧವಾಗಿ, ಆಸೆ ಅಲ್ಲ, ದೇವರ ವಿರುದ್ಧವಾಗಿ ನಿಂತು ಯುದ್ಧವನ್ನೇ ಮಾಡಿಬಿಡ್ತಾರೆ. ಆದ್ದರಿಂದ ಸ್ಥಿತಪ್ರಜ್ಞರು ಯಾವಾಗ ಆಗಿರ್ತಾರೆ ಅಂತಂದ್ರೆ, ಅಪರೋಕ್ಷ ಜ್ಞಾನ ಯಾವಾಗ ಸರಿಯಾಗಿರುತ್ತೆ ಅವಾಗ ಸ್ಥಿತಪ್ರಜ್ಞ. ಅಪರೋಕ್ಷ ಜ್ಞಾನ ಯಾವಾಗ ತಿರೋಭಾವ ಆಗಿರುತ್ತೆ ಅವಾಗ ನಿಷಿದ್ಧ ಕಾಮನೆಗಳನ್ನೆಲ್ಲ ಬಯಸ್ಬಿಡ್ತಾರೆ. ಆದ್ದರಿಂದಲೇ ಇವರ ಅಪರೋಕ್ಷ ಜ್ಞಾನಿಗಳು, ಇವರ ಅಪರೋಕ್ಷ ಜ್ಞಾನಿಗಳಲ್ಲ ಅಂತ ನಾನು ನೀವು ಇಲ್ಲಿ ಕೂತ್ಕೊಂಡು ಡಿಸೈಡ್ ಮಾಡಕ್ಕಾಗಲ್ಲ. ಎಷ್ಟು ಕರೆಕ್ಟ್ ಆಗಿದೆ ನೋಡಿ. ಇದು ಶಾಸ್ತ್ರ ವಿರುದ್ಧವಾದಂತಹ ಕಾಮನೆಗಳು ಅಪರೋಕ್ಷ ಜ್ಞಾನಿಗಳಿಗೆ ಬರುತ್ತೆ. ಯಾವಾಗ ಅಂತಂದ್ರೆ ಅಪರೋಕ್ಷ ಜ್ಞಾನ ತಿರೋಭಾವ ಆದಾಗ. ಅಪರೋಕ್ಷ ಜ್ಞಾನ ತಿರೋಭಾವ ಯಾವಾಗ ಆಯ್ತು ಅವ್ರಿಗೆ ಅದಕ್ಕೆ ನಮಗ್ ಗೊತ್ತಾಗಲ್ಲ. ಜ್ಞಾನಿಗಳು ಹೇಗಿರ್ತಾರೆ, ಜ್ಞಾನಿಗಳು ಯಾವಾಗಿರ್ತಾರೆ ನಮಗದು ಗೊತ್ತಿಲ್ಲ. ಒಟ್ಟು ಅಪರೋಕ್ಷ ಜ್ಞಾನಿಗಳ ಲಕ್ಷಣ ಏನು ಅಂತಂದ್ರೆ, ಅಪರೋಕ್ಷ ಜ್ಞಾನ ಇದ್ದಾಗ ಅವರು ಶಾಸ್ತ್ರ ವಿರುದ್ಧವಾದ ಎಲ್ಲ ಕಾಮನೆಗಳನ್ನ ಬಿಟ್ಟು ಬಿಡ್ತಾರೆ.
ಅಪರೋಕ್ಷ ಜ್ಞಾನ ತಿರೋಭಾವವಾದಾಗ ಶಾಸ್ತ್ರ ವಿರುದ್ಧವಾದ ಕಾಮನೆಗಳನ್ನು ಮಾಡ್ತಾರೆ. ಒಟ್ಟು ತಾತ್ಪರ್ಯ ಏನು? ಶಾಸ್ತ್ರ ವಿರುದ್ಧವಾದ ಕಾಮನೆಗಳನ್ನ ಬಿಟ್ಟಿದ್ದು ದೇವರಲ್ಲೇ ತದೇಕ ಚಿತ್ತರಾಗಿ, ದೇವರಲ್ಲೇ ಕಾನ್ಸಂಟ್ರೇಟೆಡ್ ಮೈಂಡ್ ಉಳ್ಳವರಾಗಿ, ದೇವರು ಕೊಟ್ಟ ಪದಾರ್ಥದಲ್ಲೇ ಸಂತುಷ್ಟರಾಗಿ ಯಾರಿರ್ತಾರೆ ಅವರನ್ನ ಅಪರೋಕ್ಷ ಜ್ಞಾನಿಗಳು. ಹಾಗಾದ್ರೆ ಒಬ್ಬ ಇದ್ದಾನೆ, ಒಬ್ಬಳಿದ್ದಾಳೆ ಕಣ್ಣೆದುರಿಗೆ, ಅವಳು ಹೀಗೆಲ್ಲ ಇದ್ದಾರೆ, ಶಾಸ್ತ್ರ ವಿಹಿತವಾದ ಕಾಮನೆಗಳನ್ನ ಉಪಯೋಗ ಮಾಡ್ಕೊಳ್ತಾ ಶಾಸ್ತ್ರ ವಿರುದ್ಧವಾದ ಎಲ್ಲ ಕಾಮನೆಗಳನ್ನ ಬಿಟ್ಟಿದ್ದು ದೇವರಲ್ಲೇ ಮನಸ್ಸಿಟ್ಟು ದೇವರು ಕೊಟ್ಟಿದ್ರಲ್ಲಿ ಸಂತೋಷ ಇಟ್ಟುಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅವರು ಅಪರೋಕ್ಷ ಜ್ಞಾನಿಗಳ. ಅಂದ್ರೆ ಆಚಾರ ಅಂತಾರೆ, ಏತಾನ್ಯೇವ ಜ್ಞಾನೋಪಾಯ ನಿಜ. ಇದೂ ಯೋಗವೇ. ಅಪರೋಕ್ಷ ಜ್ಞಾನಿಗಳಿಗೆ ಅದು ಸಹಜ. ಜ್ಞಾನಿನಿತು ಸ್ವಭಾವ ಸಿದ್ಧಾನಿ ಜ್ಞಾನಾರ್ಥಿನ ಏತಾನಿ ಯತ್ನ ಸಾಧ್ಯಾನಿ. ಇಲ್ಲೇ ನಮಗ ಲೋಕದಲ್ಲಿ ಒಬ್ಬರಿದ್ದಾರೆ, ಶ್ರೀಹರಿ ಪ್ರೇರಣೆಯ ಶ್ರೀಹರಿ ಪ್ರೀತ್ಯರ್ಥಂ ಅಂತ ದೇವರು ಕೊಟ್ಟದ್ರಲ್ಲೇ ಸಂತುಷ್ಟರಾಗಿದ್ದಾರೆ, ಶಾಸ್ತ್ರ ವಿಹಿತವಾದ ಆಸೆಗಳನ್ನು ಇಟ್ಕೊಂಡಿದ್ದಾರೆ, ಶಾಸ್ತ್ರ ವಿರುದ್ಧವಾದ ಕಾಮನೆಗಳನ್ನ ಬಿಟ್ಟು ಬಿಟ್ಟಿದ್ದಾರೆ. ಹಾಗಾದ್ರೆ ಅವರು ಅಪರೋಕ್ಷ ಜ್ಞಾನಿಗಳ? ಅಂದ್ರೆ ಇದು ಸ್ವಭಾವ ಸಿದ್ಧವಾಗಿ ಶಾಸ್ತ್ರ ವಿರುದ್ಧವಾದ ಕಾಮನೆಗಳನ್ನ ಬಿಡೋದು, ಎದುರುಚ್ಚಾಲಾಭ ಸಂತುಷ್ಟಿ ಇರುವಂಥದ್ದು, ತದೇಕ ಚಿತ್ತರಾಗಿ ಭಗವಂತನ ಧ್ಯಾನ, ಇದೆಲ್ಲ ಅಪರೋಕ್ಷ ಜ್ಞಾನಿಗಳಿಗೆ ಸ್ವಭಾವ ಸಿದ್ಧವಾದ ವಿಷಯಗಳು. ಆದ್ರೆ ಸಾಧನೆ ಮಾಡ್ತಾ ಇರ್ತಾರಲ್ಲ, ಇದು ಜ್ಞಾನಕ್ಕೆ ಉಪಾಯ. ಅಪರೋಕ್ಷ ಜ್ಞಾನಕ್ಕೆ ಉಪಾಯ ಯಾವುದು ಅಂದ್ರೆ ಶಾಸ್ತ್ರ ವಿರುದ್ಧವಾದ ಆಸೆಗಳನ್ನ ಬಿಡೋದು, ದೇವರಲ್ಲೇ ಮನಸ್ಸಿಡೋದು, ದೇವರು ಕೊಟ್ಟದ್ರಲ್ಲಿ ಸಂತೋಷವ, ಇದೆಲ್ಲ ಜ್ಞಾನೋಪಾಯಗಳು. ಯಾರಿಗೆ ಅಪರೋಕ್ಷ ಜ್ಞಾನ ಬೇಕೋ, ಯಾರು ಜ್ಞಾನಾರ್ಥಿಗಳಾಗಿದ್ದಾರೆ, ಯಾರು ಮುಮುಕ್ಷುಗಳಿದ್ದಾರೆ, ಸಾಧಕರಿದ್ದಾರೆ, ಅವರಿದನ್ನ ಪ್ರಯತ್ನ ಪಟ್ಟು ಸಂಪಾದನೆ ಮಾಡಬೇಕಾದ ಗುಣಗಳು, ಸಾಧನೆಗಳು. ಅಪರೋಕ್ಷ ಜ್ಞಾನಿಗಳಿಗೆ ಸ್ವಭಾವ ಸಿದ್ಧವಾಗಿರತಕ್ಕಂತಹ ವಿಷಯಗಳಿದು. ಎಷ್ಟು ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳಿದೆ ನೋಡಿ. ಈ ದೃಷ್ಟಿಯಲ್ಲಿ ಸಾಮಾನ್ಯ ಲಕ್ಷಣ ಹೇಳಿದ್ದಾಗ ಆಯ್ತು. ಇವಾಗ ಹೇಗಿದ್ದಾರೆ? ಸ್ಥಿತ ಪ್ರಜ್ಞಸ್ಯ ಕಾ ಭಾಷಾ ಅಂತ ಅರ್ಜುನ ಕೇಳಿದ್ದಕ್ಕೆ ಸರ್ವೋತ್ತಮ ಕೊಟ್ಟ ಉತ್ತರ ಏನು? ಯಾರು ಶಾಸ್ತ್ರ ವಿರುದ್ಧವಾದ ಕಾಮನೆಗಳ, ಅದು ಮನೋಗತ, ಮನಸ್ಸಲ್ಲಿರುವ ಶಾಸ್ತ್ರ ವಿರುದ್ಧ ಕಾಮನೆಗಳನ್ನು ಅಪರೋಕ್ಷ ಜ್ಞಾನದ ಬಲದಿಂದ ಯಾರು ಬಿಟ್ಟಿದ್ದಾರೆ, ಆತ್ಮನ್ಯೇವಾತ್ಮನಾ ತುಷ್ಟ, ಯಾರು ಭಗವಂತನಲ್ಲೇ ಆಸಕ್ತರಾಗಿ ಭಗವಂತನ ಪ್ರಸಾದದಿಂದ ಅವನು ಕೊಟ್ಟಷ್ಟರಲ್ಲಿ ತೃಪ್ತರಾಗಿ ಯಾರಿರ್ತಾರೆ, ಅವನು ಸ್ಥಿತಪ್ರಜ್ಞ, ಅವನು ಅಪರೋಕ್ಷ ಜ್ಞಾನಿ. ಇದರ ಮೇಲೆ ಇನ್ನೂ ಕೆಲವು ಲಕ್ಷಣಗಳನ್ನ ಸರ್ವೋತ್ತಮ ತಿಳಿಸಿಕೊಡ್ತಾರೆ. ಅದನ್ನೇ ಇನ್ನು 3 ಶ್ಲೋಕಗಳಲ್ಲಿ ಇಲ್ಲಿ ಹೇಳಿದ ವಿಷಯವನ್ನೇ ವಿಸ್ತಾರ ಮಾಡ್ತಾರೆ. ಪ್ರಜಹಾತಿ ಯದಾ ಕಾಮಾನ್ ಅಲ್ವಾ, ಎಲ್ಲ ಆಸೆಗಳನ್ನ ಬಿಡ್ತಾನೆ ಅಂತೆಲ್ಲ ಹೇಳ್ತಾರಲ್ಲ, ಬರೀ ಆಸೆಯನ್ನ ಮಾತ್ರ ಬಿಟ್ಟಿದ್ದಲ್ಲ, ಅನೇಕವನ್ನ ಬಿಟ್ಟಿರ್ತಾನವನು ಅಂತ 3 ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ. ದುಃಖೇಶ್ವನುದ್ವಿಗ್ನಮನಾಃ ಸುಖೇಶು ವಿಗತ ಸ್ಪೃಹಃ ವೀತರಾಗ ಭಯಕ್ರೋಧಃ ಸ್ಥಿತಧೀರ್ಮುನಿರುಚ್ಯತೆ. ಅರ್ಜುನ ಹೇಗಿರ್ತಾನೆ ಗೊತ್ತಾ? ದುಃಖೇಶು ಅನುದ್ವಿಗ್ನಮನಃ. ದುಃಖ ಬಂತು ಅಂತಂದ್ರೆ ದುಃಖೇಶು ಪ್ರಾಪ್ತೇಶು ಅನುದ್ವಿಗ್ನಂ, ಒದ್ದಾಡಿ ಹೋಗೋದು ಮನಸ್ಸು. ಕ್ಷೋಭೆಗೊಳಗಾಗ್ಬಿಡುತ್ತೆ. ದುಃಖ ಬಂದಾಗ ಅಲ್ಲಾಡಿ ಹೋಗುತ್ತೆ. ಹೇಗೆ ಇದನ್ನ ಫೇಸ್ ಮಾಡೋದು, ಹೇಗೆ, ಹೌ ಟು ಫೇಸ್, ಹೌ ಟು ಸಾಲ್ವ್,
ಎಲ್ಲ ಟೆನ್ಷನ್ ಆಗ್ಬಿಡುತ್ತೆ, ಉದ್ವಿಗ್ನವಾದ ಮನಸ್ಸಾಗ್ಬಿಡುತ್ತೆ. ಹಾಗಿಲ್ಲ ಅವನು, ಅನುದ್ವಿಗ್ನ ಮನ. ಎಂಥ ದೊಡ್ಡ ಸುಖ ಬಂದರೂ ಕೂಡ ಗಂಭೀರವಾದ ಸಮುದ್ರದಂತೆ, ಪ್ರಶಾಂತವಾದ ಸಾಗರದಂತೆ ಯಾರ ಮನಸ್ಸಿದೆಯೋ ಅಂತಹ ಮುನಿ, ಅಂತಹ ಸಾಧಕ ಸ್ಥಿತಧಿ ಅಪರೋಕ್ಷ ಜ್ಞಾನಿ. ಅಷ್ಟು ಮಾತ್ರ ಅಲ್ಲ, ದೇವರಂತಾರೆ ಸುಖೇಶು ವಿಗತ ಸ್ಪೃಹ. ಸುಖದಲ್ಲಿ ಆಸೆನೇ ಇಲ್ಲ ಅವನಿಗೆ. ವಿಗತೇಚ್ಛ, ಸುಖವನ್ನ ಕೊಡುವ ವಿಷಯ ಪದಾರ್ಥಗಳ ಮೇಲೆ ಇಚ್ಛೆನೇ ಇಲ್ಲ ಅವನಿಗೆ. ಅದರಲ್ಲೇ ಇರ್ತಾನೆ, ಸ್ಪೃಹ ಅನ್ನೋದಿಲ್ಲ ಅವನಿಗೆ. ಅದರ ಮೇಲೆ ಆಸೆ, ಓ ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು. ದೇವರು ಕೊಟ್ಟ ತಗೊಂಡೆ, ದುಃಖ ದೇವರು ಕೊಟ್ಟ ಕಳಿತಾನೆ ಗೊತ್ತು, ಸುಖ ದೇವರು ಕೊಟ್ಟ ತಗೊಂಡೆ. ದುಃಖದ ಮೇಲೆ ಉದ್ವಿಗ್ನತೆ ಇಲ್ಲ, ಸುಖ ಬಂದಾಗ ಸ್ಪೃಹ ಇಲ್ಲ, ವೀತರಾಗ. ಈ ಜೈನರಲ್ಲಿ ಒಬ್ಬ ಇದ್ದಾನೆ, ಅವನ ಹೆಸರು ಮರ್ತೋಯ್ತು ನನಗೆ, ಅವನನ್ನ ವೀತರಾಗ ಅಂತ ಕರೀತಾನೆ. ನಮಗೆಲ್ಲ ಅವಾಗ ಅನ್ಸೋದು, ಏನಪ್ಪಾ ಇದು ವೀತರಾಗ ಅಂತ. ಕೆಲವು ಜೈನರಲ್ಲಿ ಕಟ್ಟ ಜೈನರು ಇರ್ತಾರೆ, ಕೆಲವರು ಜೈನ ಪಂಥೀಯರು, ಅವರೆಲ್ಲರೂ ಕೂಡ ಅವ್ರ ಹೆಸರಿಡ್ಬೇಕಾದ್ರೆ ವೀತರಾಗ ಅಂತ ಹೆಸರಿಡ್ತಾರೆ. ಏನು ವೀತರಾಗ ಅಂದ್ರೆ ಏನು? ನಮಗೆಲ್ಲ ಅವಾಗ ಅನ್ಸೋದು ವಿಚಿತ್ರ, ಏನು ವಿಚಿತ್ರವಾಗಿದ್ಯಲ್ಲ ವೀತರಾಗ ಅಂತ ಹೆಸರು. ಕೃಷ್ಣ ಹೇಳಿದ ನೋಡಿ ಗೀತೆಯಲ್ಲಿ, ವೀತರಾಗ ಭಯಕ್ರೋಧ ಅಂತ. ಏನು ವೀತರಾಗ ಅಂದ್ರೆ ಏನು? ರಾಗ, ಭಯ, ಕ್ರೋಧಾಹ, ವೀತಾಹ, ಅಪಗತಾಹ. ಯಾರಿಗೆ ಆಸೆಯೂ ಇಲ್ಲ, ಯಾರಿಗೆ ಭಯವೂ ಇಲ್ಲ, ಯಾರಿಗೆ ಸಿಟ್ಟೂ ಇಲ್ಲ, ಅವರು ವೀತರಾಗ ಭಯಕ್ರೋಧರು. ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ ಕೃಷ್ಣ. ಇಲ್ಲಿ ರಾಗ ಅಂದ್ರೇನು? ಆಚಾರ್ಯ ಅಂತಾರೆ, ರಾಗ ಅಂತಂದ್ರೆ ಶೋಭನಾಧ್ಯಾಸೋ ರಾಗ. ನನಗಿದು ತುಂಬಾ ಒಳ್ಳೇದುಂಟು ಮಾಡತ್ತಪ್ಪ. ಆಕ್ಚುಯಲ್ ಆಗಿ ಒಂದು ಪದಾರ್ಥ ಅದನ್ನ ಓವರ್ ಆಗಿ ಯೂಸ್ ಮಾಡಿದ್ರೆ ನಮಗದು ಒಳ್ಳೇದಲ್ಲ. ಆಕ್ಚುಯಲ್ ಆಗಿ ನಮಗದು ಒಳ್ಳೇದಲ್ಲ. ಯಾವುದು ಒಳ್ಳೇದಲ್ಲ, ಯಾವುದು ಹಿತಕರವಲ್ಲ, ಅದು ನನಗೆ ಒಳ್ಳೆಯದ್ದು ಅಂತ ಅಂದುಕೊಳ್ಳೋದು, ಅದನ್ನೇನ್ ಕರೀತಾರೆ? ರಾಗ. ರಾಗ ಶಬ್ದದ ಅರ್ಥ ಏನು? ಶೋಭನಾಧ್ಯಾಸ. ಯಾವುದು ಒಳ್ಳೆಯದಲ್ಲ, ಯಾವುದು ಹಿತಕರವಲ್ಲ, ಅದು ನನಗೆ ಹಿತವನ್ನ ಉಂಟು ಮಾಡುತ್ತೆ, ಅದು ನನಗೆ ಒಳ್ಳೆಯದನ್ನ ಉಂಟು ಮಾಡುತ್ತೆ ಅನ್ನೋದನ್ನೇ ರಾಗ ಅಂತ ಕರೀತಾರೆ. ಆ ರೀತಿಯಾದ ರಾಗ ವೀತವಾಗಿದೆ, ಹೊರಟು ಹೋಗಿದೆ. ಭಯ ಅಂತನ್ನೋದಿಲ್ವೇ ಇಲ್ಲ. ಯಾಕೆ? ಎಲ್ಲ ಕಡೆ ದೇವರನ್ನು ನೋಡೋವನಿಗೆ ಭಯ ಯಾಕೆ? ಕ್ರೋಧ, ಕೋಪವೂ ಅವನಿಗಿಲ್ಲ, ಮಾಡಿಕೊಂಡು ಪ್ರಯೋಜನ ಇಲ್ಲ ಅಂತ ಗೊತ್ತಿದೆ. ರಾಗವೂ ಇಲ್ಲ, ಭಯವೂ ಇಲ್ಲ, ಕೋಪವೂ ಇಲ್ಲ. ಅಂತಹ ಮುನಿಯನ್ನ, ಯಾವಾಗಲೂ ಭಗವಂತನನ್ನ ನಿರಂತರವಾಗಿ ಧ್ಯಾನ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಯನ್ನ ಏನ್ ಕರೀತಾರೆ? ಸ್ಥಿತಧೀ. ನಾನು ಮೊದಲೇ ಹೇಳಿದ ಹಾಗೆ ಅಪರೋಕ್ಷ ಜ್ಞಾನಿಗಳಿಗೆ ಇದೆಲ್ಲ ಸ್ವಭಾವ ಸಿದ್ಧವಾಗಿರ್ತದೆ. ನಾವು ಅಪರೋಕ್ಷ ಜ್ಞಾನವನ್ನ ಪಡೆಯಬೇಕು ಅಂತ ಅಂದುಕೊಂಡಂತಹ ವ್ಯಕ್ತಿಗಳು ಇದನ್ನ ಅಭ್ಯಾಸ ಮಾಡಬೇಕು. ದುಃಖ ಬಂದಾಗ ಉದ್ವಿಗ್ನರಾಗದೆ, ಸುಖ ಬಂದಾಗ ಸ್ಪೃಹಾವನ್ನ ಇಟ್ಟುಕೊಳ್ಳದೆ, ರಾಗ, ಭಯ, ಕ್ರೋಧ ಇದ್ಯಾವುದು ಇಲ್ಲದೆ ನಾವಿರ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಏತಾನ್ಯೇವ ಜ್ಞಾನೋಪಾಯಾನಿ. ಆಚಾರ್ಯ ಹೇಳ್ತಾರೆ, ತದ್ವೈ ಜಿಜ್ಞಾಸುಭಿ ಸಾಧ್ಯಂ ಜ್ಞಾನಿನಾಂ ಯತ್ತು ಲಕ್ಷಣಂ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ ಆಚಾರ್ಯ? ಜ್ಞಾನಿಗಳು ಹೇಗಿರ್ತಾರೆ ಅಂತ ಹೇಳ್ತಾರೆ. ಅದನ್ನ ಜಿಜ್ಞಾಸುಗಳು ಸಾಧನೆ ಮಾಡಬೇಕು, ಅದನ್ನ ಜಿಜ್ಞಾಸುಗಳು ಪಡೀಲಿಕ್ಕೆ ಪ್ರಯತ್ನ ಮಾಡಬೇಕು. ಅದನ್ನೇ ಸಾಧನೆ. ಸಾಧನೆ ಅಂದ್ರೆ ಏನ್ ಗೊತ್ತಾ? ಬರೀ ದೇವರ ಧ್ಯಾನ ಮಾಡೋದು, ಪಾಠ ಕೇಳೋದಲ್ಲ. ವೀತರಾಗರಾಗಬೇಕು. ಹಿತಕರವಲ್ಲದ ವಸ್ತುಗಳ ಮೇಲಿನ ಶೋಭನಾಧ್ಯಾಸವನ್ನ ಬಿಟ್ಬಿಡಬೇಕು. ಸುಮ್ನೆ ಭಯ ಪಡಬಾರ್ದು, ನಾಳೆ ಏನಾಗೋಗುತ್ತೋ ಏನಾಗೋಗುತ್ತೆ ಅಂತ. ನಮ್ಗೆ ಆಗೋಲ್ಲ, ಅದಕ್ಕೆ ನಾವು ಸಾಧಕರಲ್ಲ.
ಜ್ಞಾನಿನಾಂ ಎತ್ತು ಲಕ್ಷಣಂ, ಜ್ಞಾನಿಗಳು ಹೇಗಿರ್ತಾರೆ ಅಂತ ಶಾಸ್ತ್ರ ತಿಳಿಸಿಕೊಡುತ್ತಲ್ಲ ಜ್ಞಾನಿ ಲಕ್ಷಣವನ್ನ, ಅದೇ ನಮಗೆ ಸಾಧನ. ಅದನ್ನ ನಾವು ಪಡಿಲಿಕ್ಕೆ ಪ್ರಯತ್ನ ಮಾಡಬೇಕಂತ, ಅದಕ್ಕೋಸ್ಕರ ಕೃಷ್ಣ ಹೇಳ್ತಾ ಇದ್ದಾನೆ. ಅಪರೋಕ್ಷ ಜ್ಞಾನಿಗಳು ಹೇಗಿರ್ತಾರೆ? ಹೀಗಿರ್ತಾರೆ. ಅಷ್ಟಾದ್ಮೇಲೆ ಹೇಳ್ತಾನೆ, ಅಲ್ರಿ ಆ ರಾಗ ಬಿಡ್ಬೇಕು, ಭಯ ಬಿಡಬೇಕು, ಕ್ರೋಧ ಬಿಡಬೇಕು, ವೀತರಾಗ ಭಯ ಕ್ರೋಧರಾಗಬೇಕು ಅಂತ ಕೃಷ್ಣ ಹೇಳ್ದ. ಹೇಗಾಗೋದು? ಹೆಂಗ್ ಬಿಡ್ತೀವಿ ಅದನ್ನ? ಹೇಗೆ ಬಿಡಲಿಕ್ಕೆ ಸಾಧ್ಯ? ಜ್ಞಾನಿ ರಾಗ ಬಿಟ್ಟ, ಕೋಪ ಬಿಟ್ಟ, ಭಯ ಬಿಟ್ಟ, ಆ ದೋಷಗಳನ್ನೆಲ್ಲ ಹೇಗ್ ಕಳ್ಕೊಂಡ? ನಮಗೇನು ಪಾಠ? ಅಪರೋಕ್ಷ ಜ್ಞಾನಿಯನ್ನು ನೋಡಿ ದೇವರಂತಾರೆ, ಎಸ್ ಸರ್ವತ್ರ ಅನಭಿಸ್ನೇಹ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ವೈಭವದಲ್ಲಿ ಹೇಳ್ತಾನೆ ಕೃಷ್ಣ, ಯಹ ಸರ್ವತ್ರ ಅನಭಿಸ್ನೇಹ, ಅವನಿಗೆ ಯಾವುದರ ಮೇಲೂ ಸ್ನೇಹನೇ ಇಲ್ಲ. ನನಗಿದು ನನಗೋಸ್ಕರವಾಗಿರುವಂಥದ್ದು, ಸ್ನೇಹವೇ ಇಲ್ಲ ಅವನಿಗೆ. ಅನಭಿಸ್ನೇಹತ್ವಾ, ಯಾವುದರ ಮೇಲೂ, ಯಾವ ವಿಷಯದಲ್ಲಾಗ್ಲಿ, ಸ್ತ್ರೀ ಆಗಿದ್ರೆ ಪುರುಷ ಅವನಿಗೆ ಸಂಬಂಧಪಟ್ಟದ್ದು, ಪುರುಷ ಸಾಧಕನಾದ್ರೆ ಸ್ತ್ರೀ ಅವಳಿಗೆ ಸಂಬಂಧಪಟ್ಟದ್ದು. ಇಬ್ಬರಿಗೂ ಕೂಡ ಸಾಮಾನ್ಯವಾಗಿ ಐಹಿಕವಾದ ಲೌಕಿಕವಾದ ಭೋಗ ವಿಷಯಗಳಲ್ಲಿ ಸ್ನೇಹ ಅಂದ್ರೆ ಆಸಕ್ತಿ, ಅಭಿಸ್ನೇಹ ಅಂದ್ರೆ ಓಹೋಹೋ ಅಂತ ಓವರ್ ಆದ ಆಸಕ್ತಿ. ಸಾಮಾನ್ಯ ಆಸಕ್ತಿನೇ ಇಲ್ಲ, ಓವರ್ ಆದ ಆಸಕ್ತಿ ಇಲ್ವೇ ಇಲ್ಲ. ಅನಭಿಸ್ನೇಹ, ಆದ್ದರಿಂದ ಅವನಿಗೆ ಯಾವುದ್ರ ಮೇಲೂ ಇಂಟ್ರೆಸ್ಟೇ ಇಲ್ಲ. ಆದ್ದರಿಂದ ತತ್ತತ್ ಪ್ರಾಪ್ಯ ಶುಭಾಶುಭಂ, ಒಳ್ಳೇದಾದ್ರೂ ಕೆಟ್ಟದ್ದಾದ್ರು ಯಾವ ವಸ್ತುಗಳ ಮೇಲೆ, ಯಾಕೆ ಸಕಲ ವಸ್ತುಗಳನ್ನು ಸ್ವಾಮಿಗೆ ಅರ್ಪಣೆಯನ್ನ ಮಾಡಿದ್ದಾರೆ ಆ ಸಾಧಕರು. ಆದ್ದರಿಂದ ಅವ್ರಿಗೆ ಏನೇ ಕೊಟ್ಟರು ಕೂಡ ದೇವರು ಕೊಟ್ಟಿದ್ದು ಅನ್ನೋ ಭಾವ ದೃಢವಾಗಿ ಬಂದು ಬಿಟ್ಟಿದೆ ಅಪರೋಕ್ಷ ಜ್ಞಾನಿಗಳಿಗೆ. ಆ ಜ್ಞಾನ ಇರೋದ್ರಿಂದ ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ ನ ಅಭಿನಂದತಿ ನ ದ್ವೇಷ್ಟಿ, ಒಳ್ಳೇದಾದ್ರೆ ತುಂಬಾ ಸಂತೋಷ ಆಯ್ತು ಅಂತ ಅಭಿನಂದನೆ ಮಾಡೋದಿಲ್ಲ. ಅಯ್ಯೋ ನನಗೆ ಈ ತರ ಆಗೋಯ್ತಲ್ಲ, ನಾಳೆಯಿಂದ ಅವ್ರು ಸಹವಾಸ ಬೇಡ ಅಂತ ದ್ವೇಷ ಮಾಡೋದಿಲ್ಲ. ಹೀಗೆ ಯಾರಿರ್ತಾರೋ ಅವನ ಬುದ್ಧಿ ಸ್ಥಿರವಾಗಿದೆ ಅಂತ ಅರ್ಥ. ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಅಂಥ ಮಹಾನುಭಾವರು ಅಪರೋಕ್ಷ ಜ್ಞಾನಿಗಳು. ಈ ಗುಣಗಳನ್ನ ಪಡಿಲಿಕ್ಕೆ ಸಾಧಕ ಪ್ರಯತ್ನ ಮಾಡಬೇಕು. ಇದು ಸಾಧಕನು ಹೊಂದಬೇಕಾದ, ನಾವೆಲ್ಲ ಪಡೆಯಬೇಕಾದ ಗುಣಗಳು. ಈಗಿನ ಹೇಳಿದೆ, ಯಾವುದು ಜ್ಞಾನಿಗಳಲ್ಲಿ ಇದೆಯೋ, ಜ್ಞಾನಿಗಳ ಲಕ್ಷಣ ಯಾವುದೋ ಅದನ್ನೆಲ್ಲ ಜಿಜ್ಞಾಸು ಸಾಧನೆ ಮಾಡಿ ಪಡಿಬೇಕು. ಹಾಗಾದಾಗ ದೇವರ ದರ್ಶನಕ್ಕೆ ಅನುಕೂಲವಾಗುತ್ತೆ. ಮಾತ್ರ ಅಲ್ಲ, ಅವನಂತಾನೆ ಕೃಷ್ಣ, ಬರೀ ಇಷ್ಟರಿಂದ ಅಲ್ಲ, ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ, ಆಸಕ್ತಿ ಇಲ್ಲ, ಆದ್ರಿಂದ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಅಭಿನಂದನೆ ಮಾಡಲ್ಲ, ದ್ವೇಷ ಮಾಡಲ್ಲ. ಬರೀ ಇಷ್ಟು ಮಾತ್ರ ಅಲ್ಲಪ್ಪ, ಕಿಂಚ ಮತ್ತೆ ಇನ್ನೇನು, ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಸ್ವಾಮಿ ಅಂತಾನೆ, ಈ ಜ್ಞಾನಿ ಇದ್ದಾನಲ್ಲ ಅಪರೋಕ್ಷ ಜ್ಞಾನಿ, ಆ ಅಪರೋಕ್ಷ ಜ್ಞಾನಿ ಇದ್ದಾನಲ್ಲ, ಅವನು ಸಾಮಾನ್ಯ ಅಲ್ಲ. ಅವನು ಯಾವಾಗ ಇಂದ್ರಿಯಾರ್ಥಗಳು ಅಂದ್ರೆ ಯಾವುದು? ಇಂದ್ರಿಯಗಳ ಅರ್ಥ ಕಿವಿಯ ಅರ್ಥ ಶಬ್ದ, ಕಣ್ಣಿನ ಅರ್ಥ ರೂಪ, ಚರ್ಮದ ಅರ್ಥ ಸ್ಪರ್ಶ, ನಾಲಿಗೆಯ ಅರ್ಥ
ರಸ ಮೂಗಿನ ಅರ್ಥ ಗಂಧ, ಶಬ್ದ ಸ್ಪರ್ಶ ರೂಪ ರಸಗಂಧಗಳಿಂದ ಇಂದ್ರಿಯಗಳನ್ನ ಹಾಗೇ ಒಳಗೆಳ್ಕೊಂಡ್ಬಿಡ್ತಾನೆ. ಯಾವುದದು? ಹಾಗಾದ್ರೆ ಶಬ್ದ ಸ್ಪರ್ಶ ರೂಪ ರಸಗಂಧಗಳೇ ಬೇಡವಾ ಅವನಿಗೆ ಅಂತಂದ್ರೆ ಹೇಳ್ತಾರೆ ಯಾವುದು? ಅದೇ ಬಂತಲ್ಲ, ಸಾತ್ವಿಕವಾದ ಶಬ್ದ, ಸಾತ್ವಿಕವಾದ ಸ್ಪರ್ಶ, ಸಾತ್ವಿಕವಾದ ರೂಪ, ಸಾತ್ವಿಕವಾದ ರಸ, ಸಾತ್ವಿಕವಾದ ಗಂಧ, ಪಂಚಜ್ಞಾನೇಂದ್ರಿಯಗಳು. ಸಜ್ಞಾನಂ ಸರ್ವದಾ ದೇಹಿ ಸಚ್ಛಾಸ್ತ್ರ ವರ್ತನೇರತಂ ಸತ್ಸಂಗಂ ಸತ್ಕ್ರಿಯಾಂಚೈವ ಪಾದೌ ತ್ವತ್ಕ್ಷೇತ್ರ ಸರ್ಪಣೆ ಶ್ರೀಮಧ್ವಶಾಸ್ತ್ರ ಶ್ರವಣೆ ನಿಯುಂಕ್ಷ್ವ ಶ್ರವಣೆ ಸದಾ ಹಯಾಸ್ಯ ಚಕ್ಷುಂಷಿ ಚಮೇ ದರ್ಶನೇ ಸನ್ನಿಯೋಜಯ. ಹೇಳ್ತಾರಲ್ಲ ವಾದಿರಾಜರು, ದೇವರ ಪೂಜೆ ಆದ್ಮೇಲೆ ಏನು ಪ್ರಾರ್ಥನೆ ಮಾಡಬೇಕು ನಾವು ಅಂತ. ಕಿವಿ ಶ್ರೀಮಧ್ವಶಾಸ್ತ್ರ ಶ್ರವಣೆ ನಿಯುಂಕ್ಷ್ವ ಶ್ರವಣೆ ಸದಾ, ನಿರಂತರವಾಗಿ ಶ್ರೀಮದ್ ಆಚಾರ್ಯರ ಸತ್ಸಿದ್ಧಾಂತದ ಶ್ರವಣಕ್ಕಾಗೇ ಕಿವಿ ಇರಬೇಕು. ಅವಾಗ ಎಳ್ಕೊಂಡ್ಬಿಡೋದಲ್ಲ ಕಿವಿನ. ಘ್ರಾಣಂ ಭವತು ನಿರ್ಮಾಲ್ಯಾಘ್ರಾಣನೆ, ದೇವರ ನಿರ್ಮಾಲ್ಯ ಸುಗಂಧವನ್ನ ಮೂಸಲಿಕ್ಕಾಗಿ ಮೂಗಿರ್ಬೇಕಂತೆ, ದೇವರ ನೈವೇದ್ಯವನ್ನ ತಿನ್ಲಿಕ್ಕಾಗಿ ನಾಲಿಗೆ ಇರ್ಬೇಕಂತೆ, ದೇವರ ರೂಪ ನೋಡ್ಲಿಕ್ಕ ಕಣ್ಣಿರ್ಬೇಕಂತೆ, ದೇವರನ್ನ ಸೇವೆ ಮಾಡ್ಲಿಕ್ಕಾಗಿ, ದೇವರ ಪೂಜೆಗೆ ಉಪಯೋಗವಾಗುವ ಪದಾರ್ಥಗಳನ್ನ ಪರಿಶುದ್ಧ ಮಾಡ್ಲಿಕ್ಕಾಗಿ, ತೊಳಿಲಿಕ್ಕಾಗಿ, ಪ್ರತಿಮಾಗಳ ಸ್ಪರ್ಶಕ್ಕಾಗಿ ಕೈ ಇರಬೇಕು. ಇದೆಲ್ಲ ಪ್ರಾರ್ಥನೆ. ಶಬ್ದ ಸ್ಪರ್ಶ ರೂಪ ರಸಗಂಧಗಳು ಸಾತ್ವಿಕವಾಗಿರಬೇಕು. ಅದು ಬಿಟ್ಟು ವಿರುದ್ಧವಾಗಿ ಇಂದ್ರಿಯಾರ್ಥಗಳು ಓಡಿ ಬಂತು, ವಿಷಯ ಪದಾರ್ಥಗಳ ಹತ್ತಿರಕ್ಕೆ ಶಬ್ದ ಸ್ಪರ್ಶ ರೂಪ ರಸಗಂಧಗಳು ಎಳೆದು ಹೋಗ್ತಾ ಇದೆ ಇಂದ್ರಿಯಗಳು ಅನ್ನುವಾಗ ಹೇಗಾಗ್ಬಿಡ್ತಾನೆ ಅಂದ್ರೆ ಕೂರ್ಮೋಂಗಾನೀವ ಸರ್ವಶಃ ಸಂಹರತೆ. ಆಮೆ ತನ್ನ ಎಲ್ಲ ತಲೆ 4 ಕಾಲುಗಳನ್ನು ಹೇಗೆ ಒಳಗೆ ಎಳ್ಕೊಂಡ್ಬಿಡುತ್ತೆ, ಅದ್ರ ಮೇಲಿನ ಬರೀ ಚಿಪ್ಪು ಮಾತ್ರ ಉಳಿದಿರತ್ತಲ್ಲ, ಹಾಗಾಗ್ಬಿಡ್ತಾನ ಅವನು. ಈಸಿಯಾಗಿ ಎಳ್ಕೊಂಡ್ಬಿಡ್ತಾನೆ ಅವನು, ಕಷ್ಟ ಇಲ್ಲ ಅವನಿಗೆ, ಈಸಿಯಾಗಿ ಎಳೆದು ಬಿಡ್ತಾನ ಅವನು. ಕೂರ್ಮಗಳು ತನ್ನ ಅಂಗವನ್ನ ಯಾವ್ದಾದ್ರೂ ತನ್ನನ್ನ ಹಾಳು ಮಾಡುವಂತಹ ಪದಾರ್ಥಗಳು ಬಂದು ಬಿಡ್ತಾ ಅಲ್ಲಿಗೆ, ಕೊಲ್ಲುವ ಪ್ರಾಣಿಗಳು ಇನ್ಯಾವುದೋ ಮತ್ಯಾವುದೋ ತನಗೆ ತೊಂದರೆ ಆಯ್ತು ಅಂತ ಗೊತ್ತಾಗ್ತಾ ಇದ್ದಾಗ ಆಮೆ ಏನ್ ಮಾಡುತ್ತೆ, ಕೂರ್ಮ ತಲೆ ಒಳಗೆ ಹೋಗ್ಬಿಡುತ್ತೆ, ಕೈಕಾಲ ಒಳಗೆ ಹೋಗ್ಬಿಡುತ್ತೆ, ಬರೀ ಚಿಪ್ಪು ಮಾತ್ರ ಉಳಿದಿರುತ್ತೆ. ಅದನ್ನ ಏನು ಕುಕ್ಲಿ, ಏನು ಹೊಡೀಲಿ, ಏನು ಮಾಡಿದ್ರು ಏನು ಮಾಡಕ್ಕಾಗಲ್ಲ. ಹಾಗಿರ್ತಾನಂತೆ ಅಪರೋಕ್ಷ ಜ್ಞಾನಿ. ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ನಾವ್ ಹೀಗಿರ್ಬೇಕು. ವಿಷಯ ಪದಾರ್ಥಗಳು ನಮ್ಮನ್ನ ಎಳಿಲಿಕ್ಕೆ ಬಂದಾಗ ಅಲ್ವಾ, ವಿಷಯ ಪದಾರ್ಥಗಳ ಮೇಲಿನ ಆಸೆ ಹುಟ್ಟೋದಲ್ಲಿ ಮನೋಗತ ಹಿ ಕಾಮಃ. ಆಚಾರ್ಯ ಸ್ಪಷ್ಟ ಅಂದ್ರು, ಎಲ್ಲ ಮನಸ್ಸಲ್ಲಿದೆ. ಮನಸ್ಸು ವ್ಯಕೇಟ್ ಆಗಿದ್ದಾಗ ವಿಷಯ ಪದಾರ್ಥಗಳ ಹತ್ತಿರಕ್ಕೆ ಮನಸ್ಸು ಓಡಿಬಿಡತ್ತೆ, ಇಂದ್ರಿಯಗಳನ್ನು ಕರ್ಕೊಂಡು ಓಡತ್ತೆ. ಮನಸ್ಸೇ ದೇವರ ವಿಷಯದಲ್ಲಿ ಗಟ್ಟಿಯಾಗಿ ಕೂತು ಬಿಟ್ಟಾಗ ಆ ಇಡೀ ಮನಸ್ಸು ದೇವರ ವಿಷಯದಲ್ಲಿ ಆಕ್ಯುಪೈ ಆಗಿದ್ರೆ, ವೆಕೇಟ್ ಆಗಿದ್ರೆ ತಾನೇ ಪ್ರಾಬ್ಲಮ್ ನಮಗೆ. ಆಕ್ಯುಪೈ ಆಗ್ಬಿಟ್ಟಿದ್ರೆ, ದೇವರ ವಿಷಯದಲ್ಲಿ ಗಟ್ಟಿಯಾಗಿ ಮನಸ್ಸು ಕೂತ್ರೆ ಚಾನ್ಸೆ. ಎಂಥ ಶಬ್ದ ಸ್ಪರ್ಶ ರೂಪ ರಸಗಂಧಗಳು ಬಂದ್ರು, ನಮ್ಮನ್ನ ವಿರುದ್ಧ ದಿಕ್ಕಿಗೆ ಎಳ್ಕೊಂಡು ಹೋಗ್ತಿದ್ರು ಕೂಡ ಏನು ಮಾಡಕ್ಕ. ಯಾಕೆ? ಆಮೆ ತನ್ನ ಅಂಗಗಳನ್ನ ಒಳಗೆಳೆದುಕೊಂಡಂತೆ ಇಂದ್ರಿಯ ಪದಾರ್ಥಗಳನ್ನ ವಿಷಯಗಳಿಂದ ಮನಸ್ಸಿನ ಮೂಲಕ ಬುದ್ಧಿ ಸಾರಥಿಯನ್ನಾಗಿಟ್ಟುಕೊಂಡ ಅಪರೋಕ್ಷ ಜ್ಞಾನಿ ದೇವರಲ್ಲೇ ಆಸಕ್ತನಾಗಿದ್ದಾನೆ. ಆದ್ದರಿಂದ ಅವನಿಗೆ ವಿಷಯ ಪದಾರ್ಥಗಳು ಯಾವ ತೊಂದರೆಯನ್ನು ಕೊಡೋದಿಲ್ಲ. ಹಾಗೆ ಯಾರು ಇರ್ತಾರೆ ತಸ್ಯ, ಅಂಥ ಸಾಧಕರು ಪ್ರತಿಷ್ಠಿತ ಪ್ರಜ್ಞರು, ಅಪರೋಕ್ಷ ಜ್ಞಾನಿಗಳು, ದೇವರ ದರ್ಶನವನ್ನ ಮಾಡಿದವರು. ಆ ರೀತಿಯಲ್ಲಿ ನಾವಿರಬೇಕು. ಅದನ್ನೇ ಯೋಗ, ಅಷ್ಟಾಂಗ ಯೋಗ ಶಬ್ದದಲ್ಲಿ ಪ್ರತ್ಯಾಹಾರ ಅಂತ ಕರೀತಾರೆ. ಇದನ್ನೇನ್ ಕರೀತಾರೆ? ಸಾಧನೆ ಮಾಡುವಾಗ ಪ್ರತ್ಯಾಹಾರ ಕಷ್ಟ. ಆಚಾರ್ಯ ಅಂತಾರೆ, ನೆಕ್ಸ್ಟ್ ಶ್ಲೋಕ ಅದೇ, ನಚೈತಲ್ಲಕ್ಷಣಂ ಜ್ಞಾನಂ ಅಯತ್ನತೋಪಿ ಭವತಿ. ಪ್ರಯತ್ನವೇ ಮಾಡ್ಲಿಲ್ಲ, ಸಾಧನೆಯನ್ನೇ ಮಾಡ್ಲಿಲ್ಲ ಅಂದ್ರೆ ಇದೆಲ್ಲ ನಮಗೆ ಬರೋದಿಲ್ಲ.
ಮಹಾಪ್ರಯತ್ನ ಪಡಬೇಕು. ಮಹಾಪ್ರಯತ್ನ ಪಟ್ರೆ ಮಾತ್ರ ಇದು ಬರೋದು. ಅಪರೋಕ್ಷ ಜ್ಞಾನಿಗಳಿಗೆ ಪ್ರತ್ಯಾಹಾರ ಅನ್ನೋದು ಮೋಸ್ಟ್ ಈಸಿ. ಆಮೆ ತಲೆ ಒಳಗೆ ಎಳ್ಕೊಳಕ್ಕೆ ಒದ್ದಾಡುತ್ತಾ, ಕೈಕಾಲುಗಳನ್ನ ಒಳಗೆ ಎಳ್ಕೊಳಕ್ಕೆ ಸಿಕ್ಕಾಪಟ್ಟೆ ಇಲ್ವಲ್ಲ. ಯಾಕೆ ಆಮೆ ದೃಷ್ಟಾಂತ ಕೊಟ್ಟಿದ್ ಯಾಕೆ ಈಸಿಯಾಗಿ ಒಳಗೆ, ಯಾಕೆ ಅವನು ಅಪರೋಕ್ಷ ಜ್ಞಾನಿ. ನಮ್ಮಂಥವ್ರಿಗೆ ಪ್ರಯತ್ನ ಪಡಬೇಕು. ಪ್ರತ್ಯಾಹಾರ ಅನ್ನುವಂತಹ ಅಷ್ಟಾಂಗ ಯೋಗದಲ್ಲಿ ಒಂದನ್ನು ಅಭ್ಯಾಸ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹರಣ ಧಾರಣ ಧ್ಯಾನ ಸಮಾಧಿ. ನೋಡಿ, ಪ್ರತ್ಯಾಹಾರವೇ ಆಗಿಲ್ಲ ಅಂತಂದ್ರೆ ಧಾರಣ ಧ್ಯಾನ ಬರೋದಿಲ್ಲ. ಧಾರಣ ಧ್ಯಾನವೇ ಇಲ್ಲ ಅಂದ್ರೆ ಸಮಾಧಿ ಇಲ್ಲ. ಸಮಾಧಿಯೇ ಇಲ್ಲ ಅಂದ್ರೆ ಸ್ಥಿತಪ್ರಜ್ಞರಾಗೋದಿಲ್ಲ ನಮ್ಮಂತವ್ರು. ಅದಕ್ಕೆ ನಾವೇ ಪ್ರತ್ಯಾಹಾರವನ್ನು ಅಭ್ಯಾಸ ಮಾಡಬೇಕು. ಆದಷ್ಟು ದುಷ್ಟ ಶಬ್ದ, ದುಷ್ಟ ಸ್ಪರ್ಶ, ದುಷ್ಟ ರೂಪ, ದುಷ್ಟ ರಸ, ದುಷ್ಟಗಂಧ, ಶಾಸ್ತ್ರ ವಿರುದ್ಧವಾದ ಶಬ್ದ ಸ್ಪರ್ಶ ರೂಪ ರಸಗಂಧಗಳು ದೂರ ಇರೋದು ಅಭ್ಯಾಸ ಮಾಡಬೇಕು. ಅಭ್ಯಾಸ ಇದ್ದಾಗ ಎಲ್ಲ ಈಸಿಯಾಗಿ ಆಗ್ಬಿಡತ್ತೆ, ಅಪರೋಕ್ಷ ಜ್ಞಾನ ಬರುತ್ತೆ. ನಾವಿದನ್ನ ಸಾಧನ ಅಂತ ಮಾಡ್ಕೊಳ್ಬೇಕು ಅಂತ ಸ್ವಾಮಿ ಪರಮಾದ್ಭುತವಾಗಿ ತಿಳಿಸಿಕೊಡ್ತಾ ಇದ್ದಾನೆ. ಅಲ್ಲಿಂದ ಇನ್ನು ಮೇಲೆ ಇನ್ನು 3 ಶ್ಲೋಕಗಳಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾನೆ. ಆ ಪ್ರಶ್ನನೂ ಚೆನ್ನಾಗಿದೆ, ಅದಕ್ಕೆ ಭಗವಂತ ಕೊಡತಕ್ಕಂತಹ ಉತ್ತರವೂ ಪರಮಾದ್ಭುತವಾಗಿದೆ. ಆ ಎಲ್ಲ ಭಾಗವನ್ನ ಮತ್ತೆ ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಅಪರೋಕ್ಷ ಜ್ಞಾನಿಗಳ ಲಕ್ಷಣ, ಎಂಥೆಂಥ ಅಪರೋಕ್ಷ ಜ್ಞಾನಿಗಳು ನಮ್ಮ ಪರಂಪರೆಯಲ್ಲಿ ಬಂದಿದ್ದಾರೆ. ಅಂಥ ಎಲ್ಲ ಮಹಾನುಭಾವರು ಈ ಸಾತ್ವಿಕವಾದ ಸಲ್ಲಕ್ಷಣಗಳಿಂದ ಕೂಡಿದವರಾದ್ದರಿಂದಲೇ ಅವರು ವೃಂದಾವನ ಪ್ರವೇಶ ಮಾಡಿ 100 ವರ್ಷಗಳಾದರೂ ಕೂಡ ಇವತ್ತಿಗೂ ಆಯಾ ಕ್ಷೇತ್ರಗಳಿಗೆ ಅವರವರ ಜ್ಞಾನಿಗಳಿರತಕ್ಕಂತಹ ಆ ಜ್ಞಾನಿಗಳ ವೃಂದಾವನ ಸನ್ನಿಧಾನಗಳಿಗೆ ಹೋಗಿ ನಮಸ್ಕಾರ ಮಾಡಿಬಿಟ್ರೆ ಮನಸ್ಸು ಶಾಂತವಾಗತ್ತೆ, ಪೀಸ್ ಆಫ್ ಮೈಂಡ್ ಬರುತ್ತೆ, ವೈಬ್ರೇಷನ್ ಗೊತ್ತಾಗುತ್ತೆ. ಯಾಕೆ? ಅವರು ಸ್ಥಿತಪ್ರಜ್ಞರಾದ್ದರಿಂದ. ಕೃಷ್ಣ ಹೇಳಿದ ಲಕ್ಷಣ ಅವರಲ್ಲೆಲ್ಲ ಅನಾಯಾಸವಾಗಿದೆ. ಆದ್ದರಿಂದ ಅಂತಹ ಲಕ್ಷಣಗಳು ಸಾಧನೆಯಿಂದ ನಮಗೂ ಬರಲಿ ಅಂತ ಸರ್ವೋತ್ತಮನಾದ ಶ್ರೀಕೃಷ್ಣ ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ, ಆ ಕೃಷ್ಣ ಭಕ್ತರಲ್ಲೇ ಅತ್ಯಂತ ಶ್ರೇಷ್ಠ ಕೃಷ್ಣ ಭಕ್ತರಾದ ವಾಯುದೇವರ ಅವತಾರ ಭೂತರಾದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತದ ಮಾತುಗಳು, ಅವರ ಮಾತುಗಳನ್ನು ಅರ್ಥ ಮಾಡಿಸಿದ ಪದ್ಮನಾಭ ತೀರ್ಥರು, ಟೀಕಾಕೃತ್ಪಾದರೇ ಮೊದಲಾದ ಮಹಾನುಭಾವರ ಅನುಗ್ರಹದಿಂದ, ಎಲ್ಲ ಜ್ಞಾನಿ ಪರಂಪರೆಯ ಪರಮಾನುಗ್ರಹದಿಂದ ನಮ್ಮಲ್ಲಿಯೂ ಸ್ಥಿತಪ್ರಜ್ಞತೆಯ ಸಾಧನೆ ಮಾಡಿಸಲಿ ಭಗವಂತ. ಇದು ಬರೀ ಶ್ರವಣಕ್ಕೆ ಮಾತ್ರ ಅಲ್ಲದೆ ಅಭ್ಯಾಸಕ್ಕೂ ಬರಲಿ ಎಂಬುದಾಗಿ ಸಮಸ್ತ ಗುರುವಂತರಗತ ಪ್ರಾಣಸ್ಥ ಕೃಷ್ಣಾಭಿಂದನಾದ ವೇದವ್ಯಾಸ ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಗೀತಾರ್ಥ ಚಿಂತನೆಯನ್ನ ಮುಗಿಸ್ತಾ ಇದ್ದೇನೆ. ಮತ್ತೆ ನೆಕ್ಸ್ಟ್ ಪಾಠದಲ್ಲಿ ನೋಡೋಣ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು. ಧನ್ಯವಾದ.